ॐ अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। गुरुब्रह्मा गुरुर्विष्णुः गुरुदेवो महेश्वरः गुरुसाक्षात् परब्रह्म तस्मै श्रीगुरवे नमः। तस्मै श्रीगुरवे नमः। ॐ नमो रामचन्द्राय ॐ नमो रामचन्द्राय ॐ नमो ರಾಮಚಂದ್ರಾಯ. ಯಾರಾದ್ರೂ ಹಾಡ್ತೀರಾ? ರುಕನನು ದಯಜೂಸತವೋ ಇನವಂಶೋತ್ತಮ ರಾಮ ನಾದರಮಾ ಭವಸಾಗರ ಮೀದನು ನಳಿನಲತೆ ಕ್ಷಣ ರಾಮ ಶ್ರೀರಘುನಂದನ ಸೀತಾರಮಣ ಶ್ರೀತ ಜನ ಪೋಷಕ ರಾಮ ಕಾರುಣ್ಯಾಲಯ ಭಕ್ತವರದ ನಿನ್ನು ಕನ್ನದಿ ಕಾನು ಪುರಾಮ ಕ್ರೂರ ಕರ್ಮములు నేరగచేచితి నేరములించకు రామా దారిద్ర్యము పరిహారము సేయవే దైవ శిఖామణి రామ వాసవనుత రామదాస పోషక వందనం అయోధ్య రామ దాసాచిత మాకు అభయము సంగవే ದಾಸರದೇರ ಗುರಾಮ ದಾಸರದೇರ ಗುರಾಮ. ಹರೇ ಕೃಷ್ಣ ಮಾತಾಜಿ. ತುಂಬಾ ಚೆನ್ನಾಗಿತ್ತು ವರ್ಷ. ಇವತ್ತಿನ ಕ್ಲಾಸಲ್ಲಿ ಒಂದೆರಡು ವಿಷಯಗಳ ಚಿಂತನೆ ಮಾಡಿ, ಪ್ರೇಮ ಒಂದು ಕ್ವಶನ್ ಕೇಳಿದ್ರು. ಸೊ ಆ ಕ್ವಶನ್ಗೆ ಆನ್ಸರು ಮತ್ತೆ ಯುದ್ಧಕಾಂಡದ ಮುಂದಿನ ಭಾಗವನ್ನ ನೋಡೋಣ. ನಾವು ನಿನ್ನೆ ಶ್ರೀರಾಮ 3 ದಿನ ಹಗಲಿರುಳು ದರ್ಭಶಯನನಾಗಿ ಸಮುದ್ರ ರಾಜನಿಗೆ ಪ್ರಾರ್ಥನೆ ಸಲ್ಲಿಸಿ ಮುಂದಿನ ಸಮುದ್ರವನ್ನ ದಾಟುವ ಒಂದು ವಿಧಾನವನ್ನ ತಿಳಿಯದೆ ಅವನನ್ನು ಪ್ರಾರ್ಥಿಸುತ್ತಾ ದಾರಿ ಬಿಡು ಅಂತ ಕೇಳಿದ್ರು 3 ದಿನ ಅವನು ಮನ್ನಿಸಲ್ಲ. ರಾಮ ಯಾವಾಗ ಎದ್ದು ಕೋಪದಿಂದ ತನ್ನ ಬ್ರಹ್ಮಾಸ್ತ್ರವನ್ನ ಎತ್ತುತ್ತಾನೆ, ಆಗ ಸಮುದ್ರ ರಾಜ ಬಂದು ಮುಂದಿನ ಉಪಾಯವನ್ನ ಹೇಳ್ತಾನೆ ಅನ್ನೋದನ್ನ ನೋಡಿದ್ವಿ. ಈಗ ನಮಗೊಂದು ಪ್ರಶ್ನೆ ಬರುತ್ತಲ್ವಾ ಇಲ್ಲಿ, ಏನಂದ್ರೆ ಹನುಮಂತ ಸುಂದರಕಾಂಡದಲ್ಲಿ ನಮಗ್ ಜ್ಞಾಪಕ ಇದೆ, ಹನುಮಂತ ಸಮುದ್ರವನ್ನ ದಾಟುವಾಗ ಇದೇ ಸಮುದ್ರ ರಾಜ ಏನಂತ ಹೇಳ್ತಾನೆ, ಈ ಹನುಮಂತ ರಾಮನ ದೂತ, ರಾಮನ ವಂಶಜರಿಂದ ನಾವು ಉಪಕಾರ ಪಡೆದಿದ್ದೇನೆ, ಅವರಿಂದಲೇ ನನಗೆ ಆ ರಾಮನ ಪೂರ್ವಜರಾದ ಸಗರ ಚಕ್ರವರ್ತಿಯಿಂದಲೇ ನನಗೆ ಸಾಗರ ಅನ್ನೋ ಹೆಸರು ಬಂದಿದೆ, ಭಗೀರಥನಿಂದಲೇ ನನ್ನ ಒಣಗಿ ಹೋಗಿತ್ತು, ಅಗಸ್ತ್ಯರು ಸಕೋಪದಿಂದ ಎಲ್ಲ ನೀರನ್ನ ಕುಡಿದಾಕ್ಬಿಟ್ಟಿದ್ರು, ಜಲಚರಗಳೆಲ್ಲ ಸತ್ತು ಹೋಗಿ ಮಣ್ಣ ಕೆಳಗಡೆ ಉಳಿದಿತ್ತು, ಅಂತದ್ರಲ್ಲಿ ರಾಮನ ಒಂದು ಪೂರ್ವಜರ ಒಂದು ಉಪಕಾರದಿಂದ ನಾನು ಸಾಗರ, ನನ್ನಲ್ಲಿ ಎಷ್ಟೋ ಜಲಚರಗಳು ಇದೆ, ಅಂತಹ ರಾಮನ ಕೆಲಸಕ್ಕೆ ಇವನು ಹೊರಟಿದ್ದಾನೆ,
ಆದ್ರಿಂದ ಇವನಿಗೆ ಉಪಕಾರ ಮಾಡೋದಿಕ್ಕೆ ಮೈನಾಕ ಪರ್ವತ ನೀನು ಏಳು, ಎದ್ದೇಳು, ಹನುಮಂತನಿಗೆ ವಿಶ್ರಾಮ ಮಾಡೋದಿಕ್ಕೆ ಜಾಗ ಕೊಡು ಅಂತ ಹೇಳಿರ್ತಾನೆ ಅಲ್ವಾ ಸಮುದ್ರ ರಾಜ. ಈಗ ಅದೇ ಇಕ್ಷ್ವಾಕು ವಂಶ, ಅದೇ ಸಗರನ ವಂಶ, ಅದೇ ಭಗೀರಥನ ವಂಶ ಡೈರೆಕ್ಟ್ ಶ್ರೀರಾಮಚಂದ್ರ ಪ್ರಭುವೇ ಬಂದು 3 ದಿನ ಪ್ರಾರ್ಥನೆ ಮಾಡಿದರು. ಈ ಸಮುದ್ರ ರಾಜ ಜಪ್ಪಯ್ಯನಲ್ಲ. ಆಗ ರಾಮದೂತನಿಗೆ ಅವನು ಅಷ್ಟೊಂದು ಮರ್ಯಾದೆ ತೋರಿಸಿರ್ತಾನೆ. ಈಗ ರಾಮಚಂದ್ರನೇ ಸ್ವತಃ ಬಂದ್ರು ಅವನು ದರ್ಶನ ಕೊಡಲ್ಲ, ಮುಂದಿನ ದಾರಿ ಹೇಳಲ್ಲ. ಸಮುದ್ರ ರಾಜನ ಈ ನಡತೆ ಒಂದು ರೀತಿ ವಿಚಿತ್ರ ಅಂತ ನಿಮ್ಗೆಲ್ಲ ಅನ್ಸಲ್ವಾ? ರಾಮದೂತನಿಗೆ ಅವನಷ್ಟು ಮರ್ಯಾದೆ ಕೊಟ್ಟು ಅವಾಗ, ಈಗ ರಾಮನೇ ಬಂದು ಕೇಳ್ತಾ ಇದ್ದಾನೆ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಅವನು ಬರ್ಲಿಲ್ಲ. ಈ ವರ್ತನೆ ನಿಮಗೆ ಒಂದು ರೀತಿ ವಿಚಿತ್ರ ಅನ್ಸಲ್ವಾ? ಏನಂತೀರಾ? ಇಲ್ಲ, ಒಂದೊಂದು ಘಟನೆ ಅಷ್ಟೇ, ಯಾವುದು ಸರಿ ತಪ್ಪು ಅಂತಲ್ಲ, ನಿಮ್ಮ ನಿಮ್ಮ ಅಭಿಪ್ರಾಯ ಅಷ್ಟೆ. ಹೇಳ್ತೀರಾ? ರಾಮ ಆ ಬಾಣ ಬಿಡ್ತಾನಲ್ಲ, ಬಿಟ್ಟು ಬಾಣ ತೊಡಬಾರ್ದು ಅಂತ, ಅದೇನಾದ್ರೂ ಅದ್ ನಡಿಬೇಕು ಅನ್ನೋ ಕಾರಣ ಏನಾದ್ರೂ ಇರುತ್ತಾ? ಅದ್ರಿಂದನೇನೆ ಸಮುದ್ರ ರಾಜ ಹಾಗೇನಾದ್ರು ನಿಧಾನ ಮಾಡ್ತಾನ ಆ ಬರಕ್ಕೆ? ಅದೇ ಅದೇ ಅಥವಾ ವಿಚಿತ್ರ ನಡೆನೆ ಗೊತ್ತಾಗಲ್ಲ. ರಾಮದೂತ ಅವನೇನು ಹನುಮಂತ ಅವನನ್ನೇನು ಕೇಳಿರಲ್ಲ ಸಹಾಯನ, ಆದ್ರೂ ಹನುಮಂತನಿಗೆ ಸಹಾಯ ಮಾಡ್ತಾನೆ. ಈಗ ಖುದ್ದು ರಾಮಚಂದ್ರ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಅವನು ಬರೋದಿಲ್ಲ. ಅವನು ವಿಚಿತ್ರ ನಡೆನೆ ಗೊತ್ತಾಗಲ್ಲ. ನಾವ್ ಹೇಗೆ ಯೋಚನೆ ಮಾಡ್ಬೋದಾಗಿತ್ತು ಅಂದ್ರೆ, ರಾಮ ಕೇಳೋಷ್ಟೇ ಇರ್ಲಿಲ್ಲ, ತಾನಾಗೆ ಸಮುದ್ರ ರಾಜ ಬರ್ಬೋದಾಗಿತ್ತು. ಅದನ್ನೇ ಹೇಳೋದು, ಲಕ್ಷ್ಮಣನಿಗೆ ಇಷ್ಟನೇ ಆಗಲ್ಲ. ವಿಭೀಷಣ ಹೇಳ್ತಾನಲ್ಲ ಪ್ರಾರ್ಥನೆ ಮಾಡು ಅಂತ, ಲಕ್ಷ್ಮಣನಿಗೆ ಇಷ್ಟನೇ ಆಗಲ್ಲ. ನೀನು ಯಾರು, ನೀನ್ ಯಾಕೆ ಅವನನ್ನ ಪ್ರಾರ್ಥನೆ ಮಾಡ್ಬೇಕು ಅಂತ ಕೇಳ್ತಾನೆ ಲಕ್ಷ್ಮಣ. ಆದ್ರೆ ರಾಮ ಮಾತ್ರ ಯಾವಾಗ್ಲೂ ಧರ್ಮ ಮಾರ್ಗದಲ್ಲಿ, ಶಾಂತಿ ಮಾರ್ಗದಲ್ಲಿ ನಡಿಬೇಕು ಅನ್ನೋಕ್ಕೋಸ್ಕರ ಪಾಪ 3 ದಿನ ದರ್ಭಶಯನನಾಗಿ ಪ್ರಾರ್ಥನೆಯನ್ನ ಮಾಡ್ತಾನೆ. ಒಂದು ಜಗತ್ತಿಗೆ ರಾಮನ ಈ ಕಲ್ಯಾಣ ಗುಣಗಳನ್ನ ತೋರ್ಸೋದಿಕ್ಕೆ ಇರ್ಬೋದು, ಇನ್ನೊಂದು ಹನುಮಂತ ಸುಮ್ನೆ ಹಾರ್ತಾ ಇದ್ದ ಸಮುದ್ರವನ್ನ. ಅವನು ಏನು ಅಂದ್ರೆ ಸಮುದ್ರದ ಒಂದು ಸ್ವಭಾವ ಇರತ್ತಲ್ಲ, ಅದ್ರ ವಿರುದ್ಧವಾಗಿ ಅವನು ಏನು ಕೇಳಲಿಲ್ಲ ಹನುಮಂತ. ಈಗ ರಾಮ ಕೇಳ್ತಾ ಇರೋ ಪ್ರಶ್ನೆ ಏನು ಅಂತ ಅವನಿಗೆ ಗೊತ್ತು. ಅಂದ್ರೆ ಸಮುದ್ರವನ್ನ ನೀನು ಜಾಗ ಬಿಟ್ಟು ಕೊಡು, ನಾವು ನಡ್ಕೊಂಡು ಹೋಗ್ತೀವಿ ಅಂತ. ಅದಾಗಲ್ಲ ಅಲ್ವಾ, ಪ್ರಕೃತಿಗೆ ವಿರುದ್ಧ ಅಲ್ವಾ, ಅದಕ್ಕೆ ಅವನು ಸುಮ್ಮನೆ ಇರ್ಬೋದು. ತೊಂದ್ರೆ ಆಗತ್ತೆ. ಹೌದು ಹೌದು ಹೌದು, ಇರ್ಬೋದು, ಜಲರಾಶಿಗೆಲ್ಲ ತೊಂದ್ರೆ ಆಗುತ್ತೆ. ಮತ್ತೆ ಅಷ್ಟ್ ದೊಡ್ಡವ್ರ ಮುಂದೆ ಏನ್ ಮಾತಾಡೋದು ಬಂದು ತಾನು ಅಂತ ಸುಮ್ನೆ ಇದ್ನೋ ಏನೋ ಅಲ್ವಾ. ಅವನ್ ನಡತೆನೆ ಅರ್ಥ ಆಗಲ್ಲ ಅಂತ. ಓಕೆ, ಈಗ ನೆಕ್ಸ್ಟ್ ಪ್ರೇಮದು ಕ್ವಶನ್. ಪ್ರೇಮ ಇಲ್ಲ, ಅವರು ಬರ್ಲಿ, ಬಂದ್ಮೇಲೆ ಬರ್ತಾರೆ, ಜಾಯಿನ್ ಆಗ್ತಾರೆ ಅನ್ಸುತ್ತೆ. ವೇಟ್ ಮಾಡೋಣ. ಈಗ ನಾವು ಮುಂದಿಂದು ಕಂಟಿನ್ಯೂ ಮಾಡೋಣ. ಯಾವಾಗ ಸಮುದ್ರ ರಾಜ ನಿನ್ನ ಒಂದು ಸೈನ್ಯದಲ್ಲೇ ಇದಾನಲ್ಲಪ್ಪ, ವಿಶ್ವಕರ್ಮನ ಮಗ ನಳ ಅಂತ, ಅವನಿಗೆ ಸೇತುವೆ ಕಟ್ಟೋದು ಚೆನ್ನಾಗಿ ಗೊತ್ತು, ಆ ಟೆಕ್ನಿಕ್. ನಿನ್ನ ಸೈನ್ಯ ಎಷ್ಟು ದೊಡ್ಡದಿದೆ, ಅದ್ರೆಲ್ಲ ಭಾರ ಹೊರೋ ಅಷ್ಟು ಬಲವಾಗಿರೋ ಸೇತುವೆ ಕಟ್ಟೋ ಶಕ್ತಿ ಇದೆ ಅವನಿಗೆ. ಅವನನ್ನು ಉಪಯೋಗಿಸ್ಕೊಂಡು ಸೇತುವೆ ಕಟ್ಟು ರಾಮ ಅಂತ ಸಮುದ್ರ ರಾಜ ಹೇಳಿದ್ಮೇಲೆ ನಳ ಹೇಳ್ತಾನೆ, ಹೌದು, ನನಗೆ ಆ ಒಂದು ಶಕ್ತಿ ಇದೆ, ನಾನು ಖಂಡಿತ ಆ ಕೆಲಸವನ್ನ ಮಾಡ್ತೀನಿ ಅಂತ ಹೇಳಿದ ನಳ ಒಂದು ರೀತಿ ಮುಗುಳ್ನಗೆ ನಗ್ತಾ ಇರ್ತಾನೆ. ರಾಮನಿಗೆ ಒಂದ್ ರೀತಿ ಕ್ಯೂರಿಯಾಸಿಟಿ, ಕುತೂಹಲ ಆಗುತ್ತೆ, ಯಾಕಪ್ಪ ನಗ್ತೀಯಾ ಅಂತ ಅವನನ್ನ ಕೇಳ್ತಾನೆ. ಆಗ ಆ ನಳ ಹೇಳೋ ಮಾತು ನೋಡಿ, ಅಲ್ಲ ಪ್ರಭು ರಾಮಚಂದ್ರ, ನಮ್ಮ ಕೆಲಸ ಆಗ್ಬೇಕಾಗಿತ್ತು, ನೀನು ಎಷ್ಟು ಶಾಂತಿ ರೀತಿಯ ಉಪಾಯಗಳನ್ನ ಪ್ರಯತ್ನ ಪಟ್ಟೆ, ಆದ್ರೆ ಒಂದೂ ವರ್ಕ್ ಆಗ್ಲಿಲ್ಲ. ಕೆಲವು ಜನಕ್ಕೆ ದಂಡಂ ದಶಗುಣಂ, ಅದೇ ಉಪಾಯ, ಅದು ಬಿಟ್ಟು ಬೇರೆ ಆಗಲ್ಲ. ಮೃದುವಾಗಿ ಮಾತಾಡೋದು, ತಾಳ್ಮೆಯಿಂದ ಇರೋದು,
ಕೆಲವರಿಗೆ ಉಪಯೋಗಕ್ಕೆ ಬರಲ್ಲ ನೋಡು ರಾಮ. ನೀನು ದಂಡ ಎತ್ತದೆ, ಆಗ ಸಮುದ್ರ ರಾಜ ಬಂದ ನೋಡ್ತೀಯಾ, ತನ್ನನ್ನ ರಕ್ಷಣೆ ಮಾಡ್ಕೊಳಕ್ ಹೆಂಗ್ ಬಂದ ನೋಡ್ತೀಯಾ ಅವನು. ಆದ್ರೆ ಅವನ್ ಮಾಡಿದ ಒಂದ್ ಒಳ್ಳೆ ಕೆಲ್ಸ ಆಯ್ತು. ನನಗೆ ನನ್ನಲ್ಲಿ ಶಿಲ್ಪ ವಿದ್ಯೆ ಇರೋದು ನೆನಪಾಯ್ತು. ಈ ಕೆಲಸದಲ್ಲಿ ನಾನು ಸಮರ್ಥ ಅನ್ನೋದು ಅವ್ನು ತೋರ್ಸ್ಕೊಟ್ಟ. ನನ್ನ ಬಗ್ಗೆ ನಾನೇ ಹೇಳ್ಕೋಬಾರ್ದು, ಆದ್ರೆ ನಾನು ಸೇತುವೆ ಕಟ್ಟೋದಿಕ್ಕೆ ಸಮರ್ಥನಾಗಿದ್ದೇನೆ, ನಾನು ಆರಂಭಿಸ್ತೀನಿ ಸೇತುವೆ ಕಟ್ಟೋದಿಕ್ಕೆ, ಕಪಿಗಳೆಲ್ಲ ನನಗೆ ನೆರವಾಗ್ಲಿ ಅಂತ ನಳ ಹೇಳ್ದ. ನಳನ ಮಾತು ಕೇಳಿ ರಾಮನಿಗೆ ತುಂಬಾ ಸಂತೋಷ ಆಯ್ತು. ಸೇತುವೆ ನಿರ್ಮಾಣ ಮಾಡಿ, ರಾಮ ಸೇತು ಬಂಧನ ಇವತ್ತಿನ ಪ್ರೋಗ್ರಾಮು. ಪ್ರೇಮ ಜಾಯಿನ್ ಆದ್ರಾ? ಪ್ರೇಮ, ನಿಮ್ ಕ್ವಶನ್ಗೆ ಇವತ್ತು ಉತ್ತರ ಕೊಡೋಣ ಅಂತ ಇದ್ದೀನಿ. ಸ್ವಲ್ಪ ಅದಕ್ಕೆ ನೀವು ಬರ್ಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಆಮೇಲೆ ಕೊನೆಗೆ ಮಾಡ್ತೀನಿ. ರಾಮನಿಗೆ ಅವನ್ ಮಾತು ಕೇಳಿ ತುಂಬಾ ಸಂತೋಷ ಆಯ್ತು. ನಳ ಏನೇನು ಕೇಳ್ತಾನೋ ಕಪಿ ಸೈನ್ಯ ಎಲ್ಲವನ್ನ ತಂದು 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 ಕೊಡ್ತಾ ಇದ್ವು. ಅವನೊಂದು ಮರ ಕೇಳಿದ್ರೆ ಬೇರ್ ಸಹಿತ ಕಿತ್ತು ತಂದ್ಬಿಡ್ತಾ ಇದ್ವು. ರಾಶಿ 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 ಮರಗಳನ್ನ ತಂದು ಹಾಕಿದ್ವು. ಕಲ್ಲು ಕೇಳಿದ್ರೆ ಪರ್ವತ ಶಿಖರಗಳಲ್ಲಿ ಎಂತೆಂತ ಕಲ್ಲುಗಳಿರುತ್ತೋ, ದೊಡ್ಡದು ಚಿಕ್ಕದು ಎಲ್ಲ ಬಂಡೆಗಳನ್ನ ಉರುಳಿಸಿ ತಂದ್ಬಿಡ್ತಾ ಇದ್ರು. ಶಿಖರಗಳನ್ನೇ ಅಲ್ಲಾಡಿಸ್ಬಿಡ್ತಾ ಇದ್ರು. ಅವ್ರಿಗೆ ವಾನರರಿಗೆ ಉತ್ಸಾಹನೋ ಉತ್ಸಾಹ. ಎಲ್ಲಾ ಕಡೆ ಗದ್ದಲ ಅಂದ್ರೆ ಗದ್ದಲ, ಕಿಲ ಕಿಲ ಅಂತ ಶಬ್ದದಿಂದ, ಸಂತೋಷದಿಂದ, ಉತ್ಸಾಹದಿಂದ ಜಾಗ ಎಲ್ಲ ಆನಂದಮಯವಾಗೋಯ್ತು. ಕಪಿಗಳು ತುಂಬಾ ಬಲಾಢ್ಯವಾದ ಕಪಿಗಳು ಯಾರು ಇರ್ತಾರೋ ಅವರೆಲ್ಲ ಹೋಗಿ ದೊಡ್ಡ ದೊಡ್ಡ ಬಂಡೆಗಳು ತರೋದು. ಆ ಬಂಡೆಗಳನ್ನ ಅವರೆಲ್ಲ ಹನುಮಂತನ ಕಡೆ ಎಸೆಯೋದು. ಹನುಮಂತ ಅದನ್ನ ನಳನ ಕಡೆ ಎಸೆಯೋದು. ನಳ ಅದನ್ನ ಎಡಗೈಲಿ ಹಿಡ್ಕೊಂಡು ಸರಿಯಾದ ಜಾಗದಲ್ಲಿ ಇಟ್ಟು ಭದ್ರ ಮಾಡೋದು. ಹೀಗೆ ಕೆಲಸ ಮುಂದುವರಿತು. ಗೊತ್ತಾಯ್ತಾ? ಕಪಿಗಳು ಮೊದಲು ದೊಡ್ಡ ದೊಡ್ಡ ಬಂಡೆನ ತೆಗೆದು ಹನುಮಂತನಿಗೆ ಕೊಡೋದು. ಹನುಮಂತ ಅದನ್ನ ನಳನ ಕಡೆ ಕೊಡೋದು. ನಳ ಅದನ್ನ ಕರೆಕ್ಟ್ ಆಗಿ ಯಾವ ಜಾಗಕ್ಕೆ ಅದಿಟ್ರೆ ಭದ್ರ ಆಗತ್ತೆ ಸೇತುವೆ, ಆ ಜಾಗಕ್ಕೆ ನಳ ಇಡೋದು. ಹೀಗೆ ಕೆಲಸ ಮುಂದುವರಿತು. ಮೊದಲನೇ ದಿನ 14 ಯೋಜನ ಉದ್ದ 14 ಯೋಜನ ಅಷ್ಟು ಕಟ್ಟಿದ್ರು. ಎರಡನೇ ದಿನದಿಂದ ಕೆಲಸ ಫಾಸ್ಟ್ ಪಿಕಪ್ ಆಯ್ತು. 20 ಯೋಜನ ಕಟ್ಟಿದ್ರು. 5 ದಿನದಲ್ಲಿ ಸೇತುವೆ ನಿರ್ಮಾಣ ಮಾಡ್ಬಿಟ್ರು ಲಂಕೆಗೆ. ನಿರ್ಮಾಣ ಮಾಡಿ ಲಂಕೆಯಲ್ಲಿ ಸುವೇಲ ಅನ್ನೋ ಪರ್ವತಕ್ಕೆ ಅದನ್ನ ಜೋಡಿಸಿದ್ರು. ಸುವೇಲ ಅನ್ನೋ ಪರ್ವತಕ್ಕೆ ಈ ಕಡೆಯಿಂದ ಶುರು ಮಾಡಿದಾರಲ್ವಾ, ಆ ಕಡೆಗೆ ಸುವೇಲ ಅನ್ನೋ ಪರ್ವತಕ್ಕೆ ಸೇರ್ಸಿದ್ರು. ಆ ಸೇತುವೆ ಹೆಂಗಿತ್ತು ಅಂದ್ರೆ ಆಕಾಶ ಗಂಗೆ ತರ ಕಾಣಿಸ್ತಿತ್ತಂತೆ. ಮೇಲಿಂದ ದೇವತೆಗಳು, ಗಂಧರ್ವರು, ಸಿದ್ಧರು ಮೇಲೆ ಅಂತರಿಕ್ಷದಲ್ಲಿ ನಿಂತು ನೋಡ್ತಿದ್ರಂತೆ. ಅವ್ರಿಗೆಲ್ಲ ಹೆಂಗ್ ಕಾಣಿಸ್ತಿತ್ತಂತೆ ಅಂದ್ರೆ ಭೂದೇವಿಯ ತಲೆಯ ಬೈತಲೆಯ ಹಾಗೆ ಕಾಣಿಸ್ತಿತ್ತಂತೆ ಅದು. ವಾನರಿಗಂತೂ ತಾವು ಮಾಡಿದ ಸೇತುವೆ ಅದ್ಭುತ ಕಾರ್ಯ ನೋಡಿ ಹೆಮ್ಮೆನೋ ಹೆಮ್ಮೆ. ಫಸ್ಟ್ ವಿಭೀಷಣ ಏನ್ ಮಾಡ್ದ, ತನ್ನ ಜೊತೆ 4 ಜನನ್ ಕರ್ಕೊಂಬಂದಿದ್ನಲ್ಲ, ಅವ್ರ ಜೊತೆ ಸೇತುವೆಯ ಅವನಿಗೆ ಮೇಲ್ ಹೋಗಕ್ಕೆ ಗೊತ್ತು. ಅವನು ರಾಕ್ಷಸ ಆದ್ರಿಂದ ವಾಯು ಮಾರ್ಗದಲ್ಲಿ ಹೋಗಿ ಸೇತುವೆಯ ದಕ್ಷಿಣ ತುದಿಗೆ ಹೋದ. ಯಾಕೆ ಅಂದ್ರೆ ಸೇತುವೆಯ ಇನ್ನೊಂದು ಭಾಗಕ್ಕೆ, ಲಂಕೆಯ ಜಾಗಕ್ಕೆ ಹೋಗಿ ಅದನ್ನ ಯಾರು ತೊಂದರೆ ಮಾಡಬಾರ್ದು, ಶತ್ರುಗಳು ಅದಕ್ಕೆ ಅಪಾಯ ಮಾಡಬಾರದು ಅಂತ ತನ್ನ ಗದೆ ಎಲ್ಲ ಹಿಡ್ಕೊಂಡು ಅದನ್ನ ಕಾಯ್ತಾ ಇದ್ದ. ಈಗ ಗೊತ್ತಾಯ್ತಾ ನಿಮ್ಗೆ? ಈ ಕಡೆಯಿಂದ ಆ ಕಡೆಗೆ ಸೇತುವೆ ಕಟ್ಟಿದ್ದಾರೆ. ಇವರೆಲ್ಲ ಇನ್ನು ಈ ಕಡೆ ಇದ್ದಾರೆ, ಇಲ್ಲಿ ಇಂಡಿಯಾ ಕಡೆ ಇದ್ದಾರೆ. ಶ್ರೀಲಂಕಾ ತನಕ ಕಟ್ಕೊಂಡು ಹೋಗಿದ್ದಾರೆ. ಅದು ಲಂಕೆಯ ಉತ್ತರ ಭಾಗಕ್ಕೆ ಸುವೇಲ ಅನ್ನೋ ಪರ್ವತಕ್ಕೆ ಜೋಡಿಸಿದ್ದಾರೆ. ಆದ್ರೆ ಆ ಜಾಗದಲ್ಲಿ ನಿಂತು ವಿಭೀಷಣ ಕಾಯ್ತಾ ಇದ್ದ. ಈಗ ಸುಗ್ರೀವ ಒಂದ್ ಮಾತು ಹೇಳ್ತಾನೆ, ರಾಮ, ನೀನು ಹನುಮಂತನ ಭುಜದ ಮೇಲೆ ಏರು, ನಮಗೆಲ್ಲ ಆಜ್ಞೆ ಕೊಡು. ಲಕ್ಷ್ಮಣ ಅಂಗದನ ಭುಜದ ಮೇಲೆ ಇರ್ಲಿ, ನೀವಿಬ್ರು ಆಕಾಶ ಮಾರ್ಗವಾಗಿ ಆ ಕಡೆ ದಡಕ್ಕೆ ಹೋಗ್ಬಿಡಿ, ನಾನು ಇವ್ರನ್ನೆಲ್ಲ ಕರ್ಕೊಂಡು ಈ ಸೇತುವೆ ಮೇಲೆ ಬರ್ತೀನಿ ಅಂತ ಹೇಳ್ದ. ಇಲ್ಲಿ ನಮಗೊಂದು ಪಾಯಿಂಟ್ ಅನ್ನ ನಾವು ಜ್ಞಾಪಕ ಇಟ್ಕೋಬೇಕು.
ವಾಲ್ಮೀಕಿಗಳು ಮುಂದಿನ ಲೈನ್ ಏನ್ ಬರೀತಾರೆ ಅಂದ್ರೆ, ಏನು ರಾಮ ಮಾತಾಡಲ್ಲ, ಆದ್ರೆ ಧನುರ್ಧಾರಿಯಾದ ಶ್ರೀರಾಮ ಲಕ್ಷ್ಮಣನೊಂದಿಗೆ ಸೇನೆಯ ಮುಂಭಾಗದಲ್ಲಿ ಪ್ರಯಾಣ ಮಾಡುತ್ತಿದ್ದನು. ಅವರ ಜೊತೆಯಲ್ಲಿ ಸುಗ್ರೀವನು ಹೊರಟರು. ಅವರ ಹಿಂದೆ ಎಲ್ಲ ಕಪಿಗಳು ಹೊರಟರು. ಅಂದ್ರೆ ಏನು? ರಾಮ ನಯವಾಗಿ ಸುಗ್ರೀವನ ಈ ಪ್ರೀತಿಯ ಒಂದು ಏನ್ ಸಜೆಷನ್ ಇದೆ ಅದನ್ನ ನಯವಾಗಿ ತಿರಸ್ಕರಿಸ್ತ. ಯಾಕೆ ಗೊತ್ತಾ? ಇವನ ಕಾರ್ಯಕ್ಕಾಗಿ ಕಪಿಗಳೆಲ್ಲ 100 ಯೋಜನ ದೂರ ಸೇತುವೆ ಮೇಲೆ ನಡ್ಕೊಂಡ್ ಬರ್ಬೇಕು. ಇವನು ಹನುಮಂತನ ಭುಜದ ಮೇಲೆ ಕುತ್ಕೊಂಡು ಹಾರ್ಬಿಟ್ರೆ, ತಾನು ಮುಂದೆ ನಿಂತು ಸೈನ್ಯವನ್ನ ನಡೆಸಬೇಕು. ಅವರಲ್ಲೆಲ್ಲ ಉತ್ಸಾಹ, ಧೈರ್ಯ ತುಂಬಬೇಕು. ನಾನು ಅವರಲ್ಲಿ ಒಬ್ಬನಾಗಿರಬೇಕು. ನೋಡಿ, ರಾಮನ ಉದಾತ್ತವಾದ ಒಬ್ಬ ಲೀಡರ್ಗೆ ಇರಬೇಕಾದಂತಹ ಕ್ವಾಲಿಟಿ. ಸೇನೆಯ ಮುಂಭಾಗದಲ್ಲಿ ತಾನು ನಿಂತು ನಡೆದೇ ಹೋದ ರಾಮ. ತಾನೇನ್ ಮಾಡ್ತೀನೋ ಎಲ್ಲ ಕಪಿಗಳು ತನ್ನನ್ನ ಎಲ್ಲಾ ರೀತಿಯಿಂದ ಅನುಸರಿಸ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ರಾಮ ಹಾಗೆ ಮಾಡ್ದ. ಇದನ್ನ ಭಗವದ್ಗೀತೆಯ ಯಾವ ಶ್ಲೋಕ ಹೇಳುತ್ತೆ? ಯೋಚನೆ ಮಾಡಿ ಹೇಳಿ. ನಾಯಕ ಹೇಗೆ ನಡ್ಕೋತಾನೆ ಆ ತರ ಎಲ್ಲರೂ ಅವನನ್ನ ಅನುಸರಿಸ್ತಾರೆ. ಯೋಚಿಸಿ ಹೇಳಿ. ಯದ್ಯದ್ ಆಚರತಿ ಶ್ರೇಷ್ಠ ತದೇವೇತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದ್ ಅನುವರ್ತತೆ. ಕೃಷ್ಣ ಹೇಳ್ತಾನೆ, ಈ 3 ಲೋಕಗಳಿಂದ ನನಗೆ ಆಗ್ಬೇಕಾದದ್ದು ಏನೂ ಇಲ್ಲ ಅರ್ಜುನ. ಆದರೂ ನನ್ನ ಕರ್ತವ್ಯ ಕರ್ಮಗಳನ್ನ ಮಾಡೋದ್ರಲ್ಲಿ ನಾನು ತೊಡಗಿರ್ತೀನಿ ಯಾವಾಗ್ಲೂ. ಯಾಕೆ ಅಂದ್ರೆ ಯದ್ಯದ್ ಆಚರತಿ ಶ್ರೇಷ್ಠ, ಯಾವಾಗ ಶ್ರೇಷ್ಠರಾದವರು ಏನನ್ನ ಮಾಡ್ತಾರೆ ಬೇರೆಯವರು ಅದನ್ನ ಅನುಸರಿಸ್ತಾರೆ. ಓ, ನೋಡಿದ್ಯಾ, ರಾಮ ತಾನ್ ಮಾತ್ರ ಆಂಜನೇಯನ ಮೇಲೆ ಕೂತು ಆರಾಮಾಗಿ ಹೊಟ್ಟೋದ, ನಮ್ನೆಲ್ಲ ನಡ್ಕೊಂಬರಕ್ ಹೇಳ್ದ? ಇಲ್ಲ, ರಾಮ ಅವರ ಜೊತೆನೇ ನಡೀತಾನೆ, ಅವ್ರಿಗೆಲ್ಲ ಉತ್ಸಾಹ ತುಂಬ್ತಾನೆ. ಆ ಕಪಿಗಳಿಗಂತೂ ಸಂತೋಷವೋ ಸಂತೋಷ. ಅವ್ರುಗಳು ಏನ್ ಮಾಡ್ತಾ ಇದ್ರಂತೆ ಗೊತ್ತಾ? ಕೆಲವ್ರು ಸೇತುವೆ ಮೇಲೆ ಹೋಗ್ತಾ ಇದ್ರೆ ಇನ್ ಕೆಲವರು, ಅವರೆಲ್ಲ ಕಪಿಗಳಲ್ವಾ, ಅವ್ರೇನ್ ಮಾಡೋದಂತೆ ಗೊತ್ತಾ? ಸೇತುವೆ ಮೇಲೆ ಹೋಗ್ತಾ ಇದ್ರೆ ಸ್ವಲ್ಪ ದೂರ ಹೋಗೋದು, ಮತ್ತೆ ಕೆಲವು ನೀರಿಗೆ ಜಿಗಿಯೋದು, ಸ್ವಲ್ಪ ಹೊತ್ತು ಈಜೋದು, ಮತ್ತೆ ಬಂದು ಆ ಸೇತುವೆ ಮೇಲೆ ಸೇರ್ಕೊಳ್ಳೋದು. ಮಧ್ಯ ಹನುಮಂತನ್ನ ಕೇಳೋದು, ನೀನ್ ಹೋಗಿದ್ ಹಿಂಗೆ ಅಲ್ವಾ ಅಂತ ಕೇಳೋದು. ಸ್ವಲ್ಪ ದೂರ ಆಕಾಶದಲ್ಲಿ ಹಾರೋದು, ಮತ್ತೆ ಬಂದು ಸೇತುವೆ ಮೇಲೆ ನಡೆಯೋದು. ಯಾಕೆ? ಅವ್ರಿಗೆ ಹೇಳ್ಬಿಟ್ಟಿದ್ದಾನೆ ಸಮುದ್ರ ರಾಜ, ನಿಮ್ಗೆ ಯಾವ ಪ್ರಾಣಿ ಪಕ್ಷಿಗಳು ತೊಂದರೆ ಮಾಡಲ್ಲ ಸಮುದ್ರದ್ದು ಅಂತ. ಅವ್ರಿಗೊಂಥರ ಆಟ. ಅರ್ಧ ಈಜದು, ಅರ್ಧ ಸೇತುವೆ ಮೇಲೆ ನಡೆಯೋದು, ಅರ್ಧ ಹಾರೋದು, ಸಂತೋಷವಾಗಿ ನಗ್ತಾ ನಗ್ತಾ. ಯಾವ ವಾನರ ಸೇನೆಯ ಕಲ 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 ದನಿ ಸಮುದ್ರ ಘೋಷಕ್ಕಿಂತ ಜೋರಾಗಿತ್ತಂತೆ, ಸಮುದ್ರದ ಶಬ್ದಕ್ಕಿಂತ. ಹಂಗೂ ಹಿಂಗೂ ಎಲ್ಲರೂ ಉತ್ಸಾಹದಿಂದ ಆ ಸೇತುವೆ ಮೇಲೆ ನಡ್ಕೊಂಡ್ ಬಂದು ದಕ್ಷಿಣ ತೀರಕ್ಕೆ ಬಂದ್ರು. ಇಂಡಿಯಾಗೆ ದಕ್ಷಿಣ. ರಾಮನ ಈ ಮಹಾ ಸಾಧನೆಯನ್ನು ನೋಡಿದ ದೇವತೆಗಳು ಮೇಲಿಂದ ಭಲೇ ಭಲೇ ಅಂತ ಅಂದು ಮಂತ್ರ ಜಲವನ್ನ ಅವನ ಮೇಲೆ ಪ್ರೋಕ್ಷಣೆ ಮಾಡಿ, ನಿನಗೆ ಎಲ್ಲಾ ರೀತಿ ಜಯ ಆಗಲಿ ಅಂತ ಶುಭವಾದ ಆಶೀರ್ವಾದ ಮಾಡ್ತಾ ಇದ್ರಂತೆ. ಸೇನೆಯೆಲ್ಲ ದಕ್ಷಿಣ ಸಮುದ್ರಕ್ಕೆ ದಡೆಗೆ ಬಂತು. ರಾಮ ಎಲ್ಲವನ್ನ ಗಮನಿಸ್ತಾ ಸಂತೋಷದಿಂದ ಲಕ್ಷ್ಮಣನನ್ನ ಆಲಂಗಿಸ್ಕೊಂಡ್ಬಿಟ್ಟ. ಈ ಜಾಗ ಚೆನ್ನಾಗಿದೆ ಲಕ್ಷ್ಮಣ, ಇಲ್ಲಿ ಕುಡಿಯೋ ನೀರು, ಫಲಗಳು ಎಲ್ಲ ಇದೆ. ಈ ಜಾಗದಲ್ಲಿ ನಮ್ಮ ಸೇನೆ ಇರ್ಲಿ. ದೊಡ್ಡ ಯುದ್ಧ ಆಗತ್ತೆ ಮುಂದೆ, ನನಗೆ ಗೊತ್ತು. ನಮ್ಮ ಸೈನ್ಯವನ್ನ ನಾವು ರಕ್ಷಣೆ ಮಾಡ್ಕೋಬೇಕಾಗಿದೆ. ಅದಕ್ಕೆ ಯಾವುದೇ ತೊಂದರೆ ಆಗದೆ ಇರೋ ಹಾಗೆ ಈ ಜಾಗದಲ್ಲಿ ನಾವ್ ಇರೋಣ ಅಂತ ರಾಮ ಹೇಳ್ತಾನೆ. ಆ ಸೈನ್ಯವೆಲ್ಲ ಅಲ್ಲೇ ಬೀಡ್ಬಿಡುತ್ತೆ.
ಲಕ್ಷ್ಮಣ ಸುಗ್ರೀವ ಎಲ್ಲ ಧೈರ್ಯದಿಂದ ರಾಮನ ಜೊತೆ ಲಂಕೆಯ ನೆಲವನ್ನ ಮುಟ್ತಾರೆ. ವಾನರರ ಮಕ ನೋಡಿ, ಅವ್ರ ಉತ್ಸಾಹ ನೋಡಿ ರಾಮ ಮನಸ್ಸು ತುಂಬಾ ಅವನಿಗೆ ತುಂಬ ಹೋಗತ್ತೆ. ಅವರ ಭಕ್ತಿ ಶ್ರದ್ಧೆಯಿಂದ ಮನಸ್ಸಿನಲ್ಲೇ ಅವರನ್ನ ಆಶೀರ್ವಾದ ಮಾಡ್ತಾನೆ ರಾಮ. ರಾತ್ರಿ ಆಗತ್ತೆ. ರಾಮ ಏನ್ ಮಾಡ್ತಾನೆ, ಒಂದು ನಿಮಿಷವೂ ಸಮಯ ಹಾಳು ಮಾಡದೆ ಸೈನ್ಯದ ಒಂದು ವ್ಯೂಹ ರಚಿಸ್ತಾನೆ. ವ್ಯೂಹ ಅಂದ್ರೆ ಗುಂಪು ಗುಂಪು ಇಷ್ಟಿಷ್ಟು ಸಮುದ್ರ ತಟದಲ್ಲೇ ರಾಮ ಏನ್ ಮಾಡ್ತಾನೆ, ಅಲ್ಲಲ್ಲೇ ವಿಶ್ರಾಂತಿ ತಗೊಳಕ್ ಅವ್ರಿಗೆ ಹೇಳಿ, ಅಪ್ಪ ಎಷ್ಟು ದೊಡ್ಡ ವಾನರ ಸೈನ್ಯ ಅಂದ್ರೆ ಲಂಕೆಯಲ್ಲಿ ಆ ಎಲ್ಲ ರಾವಣನ ತನಕ ವಿಷಯ ಹೋಗುತ್ತದು. ಆಮೇಲೆ ಲಂಕೆ ಒಳಗಡೆ ರಾವಣನ ಅರಮನೆಯಲ್ಲಿ ಆಗ್ತಾ ಇರೋ ಶಬ್ದಗಳು, ಅಲ್ಲಿ ಊದ್ತಾ ಇರುವಂತಹ ಆ ಊದ್ತಾರಲ್ಲ ಟ್ರಂಪೆಟ್, ಅದೆಲ್ಲ ಹೊರಗಡೆ ಇವ್ರಿಗೂ ಕೇಳಿಸ್ತಿರುತ್ತೆ. ಇವ್ರಿಗೆಲ್ಲ ಲಂಕೆಗೆ ಇಷ್ಟು ಸಮೀಪ ಬಂದ್ಬಿಟ್ವಲ್ಲ ಅಂತ ಇವ್ ಕಪಿಗಳಿಗೆ ಬಹಳ ಆನಂದ ಆಗುತ್ತೆ. ಎಲ್ಲರೂ ಸೇರಿ ಒಟ್ಟಿಗೆ ಸಿಂಹನಾದ ಮಾಡ್ತಾರೆ. ಅದು ಲಂಕೆ ಒಳಗಿರೋ ರಾಕ್ಷಸರಿಗೆ ಕೇಳಿಸುತ್ತೆ. ಎಲ್ಲಾ ವ್ಯೂಹಗಳನ್ನ ಅಂದ್ರೆ ಸೈನ್ಯವನ್ನ ಗುಂಪು ಗುಂಪಾಗಿ ಮಾಡಿ ಅದಕ್ಕೊಬ್ಬೊಬ್ಬರನ್ನ ನಾಯಕರನ್ನಾಗಿ ರಾಮ ಮಾಡ್ತಾನೆ. ಎಲ್ಲರನ್ನ ಅಲ್ಲೇ ರೆಸ್ಟ್ ತಗೊಳಕ್ ಹೇಳ್ತಾನೆ. ರಾತ್ರಿ ರಾಮ ಮಾತ್ರ ಒಂದು ಎತ್ತರವಾದ ಜಾಗದಲ್ಲಿ ನಿಂತು ತುಂಬಾ ಸುಂದರವಾದ ಲಂಕಾ ನಗರವನ್ನ ತುಂಬಾ ಹೊತ್ತು ನೋಡ್ತಾ ಇರ್ತಾನೆ. ಮನಸ್ಸಲ್ಲಿ ಅಲ್ಲಿ ಬಂದಿಯಾಗಿರೋ ಸೀತೆಯ ನೆನಪಾಗತ್ತೆ. ಸಂಕಟ ಆಗತ್ತೆ ರಾಮನಿಗೆ. ಲಕ್ಷ್ಮಣನಿಗೆ ಹೇಳ್ತಾನೆ, ಲಂಕಾ ನಗರಿ ನೋಡು, ವಿಶ್ವಕರ್ಮ ರಾವಣನಿಗಾಗಿ ಮಾಡಿದಂತಹ ಲಂಕಾ ನಗರಿ ನೋಡು, ಎಂತಹ ಅದ್ಭುತವಾಗಿದೆ. ತುಂಬಾ ಒಳ್ಳೊಳ್ಳೆ ಉದ್ಯಾನವನಗಳಿದೆಯಂತೆ, ಒಳ್ಳೊಳ್ಳೆ ಪುಷ್ಪಗಳು, ಎಂತಹ ಸುಂದರವಾಗಿದೆ. ತುಂಬಾ ಹೊತ್ತು ರಾಮ ಲಂಕಾ ನಗರವನ್ನೇ ನೋಡ್ತಾ ಇರ್ತಾನೆ. ಆದ್ರೆ ಆಮೇಲೆ ಮನಸ್ಸನ್ನ ತನ್ನ ನಿಯಂತ್ರಣಕ್ಕೆ ತಗೊಂಡು ಮುಂದೆ ಮಾಡ್ಬೇಕಾಗಿರೋ ಕೆಲಸಗಳು ತುಂಬಾ ಇದೆ ಅಂತ ಹೇಳಿ, ಯಾವ್ಯಾವ ಒಂದು ಟೀಮ್ ತರ ಮಾಡಿರ್ತಾನೋ ಅದಕ್ಕೆ ಟೀಮ್ ಲೀಡರ್ ತರ ಇಂತಿಂತವ್ರು ಅಂತ ಹೇಳಿ, ನೀನು ಬಲಭಾಗದಲ್ಲಿರು, ನೀನು ಎಡಭಾಗದಲ್ಲಿರು, ಲಕ್ಷ್ಮಣ ಒಂದ್ ಕಡೆ ಇರ್ತಾನೆ, ನಾನು ಒಂದ್ ಕಡೆ ಇರ್ತೀನಿ, ಜಾಂಬವಂತ ಒಂದ್ ಕಡೆ, ಸುಷೇಣ ಒಂದ್ ಕಡೆ, ಅವ್ರ ಟೀಮ್ ನ ನೋಡ್ಕೋಬೇಕು ಅಂತ ರಾಮ ಪೂರ್ತಿ ಟೀಮ್ ನ ರಚನೆ ಮಾಡ್ತಾನೆ. ನಾನು ಲಕ್ಷ್ಮಣ ಮುಂದಿರ್ತೀವಿ, ಸುಗ್ರೀವ ಹಿಂಭಾಗದಲ್ಲಿರ್ಲಿ, ನಮ್ಮ ಸೈನ್ಯವನ್ನ ಶತ್ರುಗಳು ಈಸಿಯಾಗಿ ಅಟ್ಯಾಕ್ ಮಾಡಕ್ ಆಗಲ್ಲ ಈ ರೀತಿ ಅಂತ ರಾಮ ತುಂಬಾ ಚೆನ್ನಾಗಿ ತನ್ನ ಸೈನ್ಯವನ್ನ ರೆಡಿ ಮಾಡ್ತಾನೆ. ಆಮೇಲೆ ರಾಮನಿಗೆ ಎಷ್ಟು ದಯೆ ಗುಣ ಅಂದ್ರೆ, ಆಯ್ತಪ್ಪ ನಾವು ಇಲ್ಲಿಗೆ ಬಂದ್ ತಲುಪಿದ್ವಿ, ನಮ್ ಸೈನ್ಯವನ್ನೆಲ್ಲ ನಾವು ಸೇಫ್ ಆಗಿ ಇಲ್ಲಿ ತಲುಪಿದ್ದಾಯ್ತು, ಇನ್ನು ಪಾಪ ಅವ್ರ ಕಡೆ ಒಬ್ಬ ಬಂದಿದ್ನಲ್ಲ ಸ್ಪೈ ಶುಕ, ಅವನನ್ನ ಬಿಟ್ಬಿಡಣ್ಣಪ್ಪ ಅಂತ ರಾಮ ಹೇಳ್ತಾನೆ. ಅವನನ್ನ ಯಾಕೆ ಹಿಡ್ಕೊಂಡು ನಂಗೆ ಹಿಂಸೆ ಮಾಡ್ತಾ ಇದ್ದೀರಾ, ಬಿಟ್ಟು ಬಿಡಿ ಅಂತ ಹೇಳ್ತಾನೆ. ರಾಮನ ಮಾತಂತೆ ಅವನನ್ನ ಬಿಟ್ಬಿಡ್ತಾರೆ. ಅವನು ಕೃತಜ್ಞತೆ ತೋರಿಸಿ ರಾಮನಿಗೆ ನಮಸ್ಕಾರ ಮಾಡಿ ಕೃತಜ್ಞತೆಯಿಂದ ನಿಟ್ಟುಸಿರು ಬಿಟ್ಕೊಂಡು ರಾವಣನ ಬಳಿಗೆ ಓಡೋಗ್ತಾನೆ. ಅವನನ್ನ ಓಡಿ ಓಡಿ ಹೆದರ್ಕೊಂಡ್ ಬಂದಿದ್ ನೋಡಿ ರಾವಣ ನಗ್ತಾನೆ. ಏನಾಯ್ತು ನಿಂಗೆ, ಕಪಿಗಳ ಕೈಗೆ ಸಿಕ್ಬಿದ್ಯಾ, ನಿನ್ ರೆಕ್ಕೆಗಳೆಲ್ಲ ಕಟ್ ಮಾಡಿ ಹಾಕ್ಬಿಟ್ಟಿದಾರಲ್ಲ ಅಂತ ಕೇಳಿದಾಗ ಆ ಶುಕ ತುಂಬಾ ಭಯದಿಂದ ಹೇಳ್ತಾನೆ, ನೀನು ಹೇಳ್ದಂಗೆ ನಾನು ಹೋಗಿ ಸುಗ್ರೀವನಿಗೆ ನಿನ್ನ ಮೆಸೇಜ್ ಎಲ್ಲ ಕೊಟ್ಟೆ. ಎಷ್ಟು ಕೋಪ ಬಂತು ಅವ್ರಿಗೆಲ್ಲ ಅಂದ್ರೆ, ನನ್ನನ್ನ ಗುದ್ದಿ ಆ ಕಪಿಗಳು ಹಿಂಸೆ ಮಾಡಕ್ ಶುರು ಮಾಡಿದ್ರು. ಯಾರು ನನ್ ಮಾತು ಕೇಳಲಿಲ್ಲ, ಯಾರು ನಂಗೆ ರಕ್ಷಣೆ ಮಾಡ್ಲಿಲ್ಲ. ಕೊನೆಗೆ ರಾಮ ನನ್ನನ್ನ ಅವರಿಂದ ಬಿಡಿಸ್ದ. ಆದ್ರೆ ರಾವಣ ತಿಳ್ಕೊ, ಅವರೆಲ್ಲ ಸೇತುವೆ ದಾಟಿ ಇಲ್ಲಿಗೆ ಬಂದಾಯ್ತು, ರಾಮ ಬಂದಿದ್ದಾನೆ, ಅವರಿಗೆ ಸಮುದ್ರ ದಾಟೋದು ಸಮಸ್ಯೆನೇ ಆಗ್ಲಿಲ್ಲ. ಇಡೀ ಸಮುದ್ರಕ್ಕೆ ಸೇತುವೆ ಕಟ್ಕೊಂಡು ಫುಲ್ಲು ಸೈನ್ಯ ಇಲ್ಲಿ ಬಂದು ಬೀಡು ಬಿಟ್ಟಿದ್ದಾರೆ. ನಮ್ಮ ಸಮುದ್ರ ದಂಡೆ ಅಂದ್ರೆ ಲಕ್ಕಿಯ ಇದಕ್ಕೆ ಬಂದಿದ್ದಾರೆ. ಅಲ್ಲಿ ನೆಲ ಎಲ್ಲ ಕಪಿಗಳಿಂದ ತುಂಬ ಹೋಗಿದೆ. ಅವರು ಲಂಕೆಗೆ ಆ ಹತ್ರ ಬಂದ್ಬಿಟ್ಟಿದ್ದಾರೆ. ಮುಂದೆ ಏನ್ ಮಾಡ್ಬೇಕು ಅಂತ ನೀನ್ ನಿರ್ಧಾರ ಮಾಡು, ಸೀತೆಯನ್ನ ರಾಮನಿಗೆ ಒಪ್ಸು ಅಥವಾ ಯುದ್ಧ ಮಾಡು ಅಂತ ಹೇಳ್ತಾನೆ. ಅವನ ಮಾತು ಕೇಳಿ ರಾವಣನಿಗೆ ತುಂಬಾ ಕೋಪ ಬರುತ್ತೆ.
ಏ ಅಂತ ಅವನು ಹೇಳ್ತಾನೆ, ದಾನವರು 3 ಲೋಕಗಳನ್ನು ಎದುರಿಸಿ ಬಂದ್ರು ನಾ ಸೀತೆಯನ್ನು ಕೊಡಲ್ಲ. ಎಂತ ಯುದ್ಧ ಬೇಕಾದ್ರೆ ಮಾಡಕ್ ರೆಡಿ ಇದ್ದೀನಿ. ಆ ರಾಮನ್ನ ಲಕ್ಷ್ಮಣನ ಹೆದರ್ಸಿ ಓಡಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ತನ್ನನ್ನೇ ತಾನು ತುಂಬಾ ಶ್ರೇಷ್ಠ ಅಂತ ಹೊಗಳ್ಕೊತಾನೆ. ಮತ್ತೆ ಮೇಲ್ಗಡೆ ಹಂಗ್ ಹೊಗಳ್ಕೊತಾ ಇರ್ತಾನೆ, ನನ್ನನ್ನು ಯಾರು ಸೋಲ್ಸಕ್ಕಾಗಲ್ಲ, ದೇವತೆಗಳು ಸೋಲ್ಸಕ್ಕಾಗಲ್ಲ ಅಂತ. ಆದ್ರೆ ಒಳಗಡೆನೇ ಹೆದರಿಕೆ ಆಗ್ತಾ ಇರುತ್ತೆ. ಅವನ ಇಬ್ರು ಮಂತ್ರಿಗಳಿರ್ತಾರೆ, ಅವರು ಗೂಢಾಚಾರರು, ಸ್ಪೈಗಳು. ಅವನ ಹೆಸರು ಶುಕ ಅಂತ, ಸಾರಣ ಅಂತ. ಇಬ್ರನ್ ಕರೆದು, ನಮ್ಮ ಲಂಕೆಗೆ ಬಂದ್ಬಿಟ್ಟಿದ್ದಾರೆ, ನಾವ್ ಯಾವ್ದು ಅಸಾಧ್ಯ ಅನ್ಕೊಂಡ್ಬಿಟ್ಟಿದೀವೋ ಅದನ್ನ ಮಾಡ್ಬಿಟ್ಟಿದಾರ ಅವರು, ಆ ಕಪಿಗಳು ಆ ಮಾನವರು ಸೇರಿ. ನೀವು ಗೊತ್ತಿಲ್ಲಂಗೆ ಕಪಿಗಳ ವೇಷ ಹಾಕೊಂಡು ಅವರ ಸೈನ್ಯದೊಳಗೆ ಹೋಗಿ ಅವರಲ್ಲಿ ಎಷ್ಟೆಷ್ಟು ಆಯುಧಗಳಿದೆ, ಯಾವ ರೀತಿ ಅವ್ರು ಪ್ಲಾನ್ ಮಾಡಿದ್ದಾರೆ ಎಲ್ಲ ತಿಳ್ಕೊಂಡ್ ಬನ್ನಿ ಅಂತ ಕಳಿಸ್ತಾನೆ. ಅವರಿಬ್ರು ಬಂದು ಅವನ್ ಹೇಳ್ದಂಗೆ ಕಪಿ ವೇಷದಿಂದ ವಾನರ ಸೈನ್ಯದ ಮಧ್ಯೆ ಬರ್ತಾರೆ. ಆ ಸೈನ್ಯದ ಕೊನೆ ಯಾವುದು ಮೊದಲು ಯಾವುದು ಅಂತಾನೆ ಅವ್ರಿಬ್ರಿಗೆ ಗೊತ್ತಾಗಲ್ಲ. ಅವ್ರು ಹೀಗೇ ಹುಡುಕ್ತಾ ಇದ್ದಾಗ ವಿಭೀಷಣನ್ ಕಣ್ಣಿಗೆ ಬಿದ್ದ್ಬಿಡ್ತಾರೆ. ಅವನಿಗೆ ನೋಡಿದ ತಕ್ಷಣ ಗೊತ್ತಾಗೋಗತ್ತೆ ಇವ್ರು ರಾವಣನ ಗೂಢಾಚಾರರು ಅಂತ. ಅವನೇನ್ ಮಾಡ್ತಾನೆ, ಅವ್ರಿಬ್ರು ಹಿಡ್ಕೊಂಡು ಹೋಗಿ ರಾಮನ್ ಮುಂದೆ ನಿಲ್ಲಿಸ್ತಾನೆ. ಮತ್ತೆ ಸೇಮ್ ರಿಪೀಟ್, ಅವರಿಬ್ರು ರಾಮನ್ ಕಾಲ್ ಹಿಡ್ಕೊಂಡು, ನಾವು ರಾವಣನ ಗೂಢಾಚಾರರು, ಏನೇನು ನಿಮ್ಮ ರಹಸ್ಯ ಇದೆ ತಿಳ್ಕೊಂಬ ಬಂದಿದ್ವಿ, ನಮ್ಮನ್ ಕೊಲ್ಬೇಡಿ ಅಂತ ಹೇಳ್ತಾನೆ. ರಾಮಂಗ್ ಅವ್ರನ್ನ ನೋಡಿ ನಗು ಬರುತ್ತೆ. ನೀವು ಬಂದ್ ಕೆಲ್ಸ ಆಯ್ತಾ ಇಲ್ವಾ? ನೀವೆಲ್ಲ ನೋಡುದ್ರಾ ನಮ್ ಸೈನ್ಯವನ್ನ? ನಿಮ್ಗೆ ಇನ್ನೇನಾದ್ರೂ ಮಾಹಿತಿ ಬೇಕಾ? ತಗೊಳ್ಳಿ, ಅದೇನ್ ತಗೋತಿರೋ ತಗೊಳ್ಳಿ, ನಾನೇನು ನಿಮಗೆ ಶಿಕ್ಷೆ ಕೊಡಲ್ಲ ನಿಮಗೆ. ಯಾಕೆಂದ್ರೆ ಕೈಯಲ್ಲಿ ಯಾವುದೇ ಆಯುಧ ಇಲ್ಲ, ಜೀವ ಭಯದಿಂದ ನಡಕ್ತಾ ನಮ್ಮನ್ ಕಾಪಾಡೋ ಅಂತಿದೀಯ. ವಿಭೀಷಣ ಬಿಟ್ಬಿಡು ಅವ್ರನ್ನ, ಅವ್ರ ರಾಜಂಗ್ ಹೋಗಿ ಅವ್ರು ಏನ್ ಹೇಳ್ತಾರೋ ಹೇಳಿ. ಅವರಿಬ್ರಿಗೆ ರಾಮನ ಈ ಧರ್ಮದ ಗುಣ ತುಂಬಾ ಇಷ್ಟ ಆಗತ್ತೆ. ಅವರು ಅವನಿಗೆ ಜಯ ಜಯ ಅಂತ ಹೇಳಿ ಲಂಕೆಗೆ ಹೋಗ್ತಾರೆ. ಹೋಗಿ ರಾವಣನೇ ಮುಂದೆ, ನಾವು ಕಪಿ ವೇಷ ಹಾಕೊಂಡು ಹೋದ್ರು ವಿಭೀಷಣ ಗುರ್ತಿಡಿದ್ಬಿಟ್ಟ, ನಮ್ಮ ರಾಜ ರಹಸ್ಯ ಎಲ್ಲ ಅವ್ರಿಗೆ ಗೊತ್ತಾಯ್ತು, ನಾವು ಅಪರಾಧಿಗಳಾದ್ರು ರಾಮ ತುಂಬಾ ಧರ್ಮಾತ್ಮ, ನಮ್ಮನ್ನ ಬಿಡುಗಡೆ ಮಾಡ್ದ. ಅವರ ಪಕ್ಷದ ವಿಷಯ ಬೇಕಾ? ರಾಮ, ಲಕ್ಷ್ಮಣ, ಸುಗ್ರೀವ, ವಿಭೀಷಣ 4 ಶ್ರೇಷ್ಠ ಇದ್ದಾರೆ, ಮಹಾಪರಾಕ್ರಮಿಗಳು. ಅವರಿಗೆ ಸೇನೆ ಸಹ ಬೇಕಾಗಿಲ್ಲ. ರಾವಣ, ನಿನಗೆ ಇನ್ನೊಂದ್ ಮಾತು ಗೊತ್ತಾ? ರಾಮ ತುಂಬಾ ಸುಂದರವಾಗಿದ್ದಾನೆ, ತುಂಬಾ ಶೂರ. ಅವನೊಬ್ಬನೇ ಸಾಕು ನೀನ್ ಇಡೀ ಸೈನ್ಯವನ್ನ ಲಂಕೆಯನ್ನ ನಾಶ ಮಾಡಕ್ಕೆ. ಎಷ್ಟು ಅವರೆಲ್ಲ ಉತ್ಸಾಹವಾಗಿದ್ದಾರೆ ಅಂದ್ರೆ ನಾಳೆ ಬೆಳಗಾಗದೆ ಕಾದಿದ್ದು ಯುದ್ಧ ಮಾಡಕ್ಕೆ ಕಾಯ್ತಾ ಇದ್ದಾರೆ. ನಮಗನ್ಸತ್ತೆ ಅಂತಹ ಧರ್ಮಾತ್ಮನೊಡನೆ ಶತ್ರುತ್ವ ಬೇಡ, ನೀನು ಶಾಂತಿಯಿಂದ ಇರು, ಲಂಕೆಗೂ ಶಾಂತಿ ಇರ್ಲಿ, ಎಲ್ಲರೂ ಸುಖವಾಗಿರೋಣ ಅಂತ ಅವರೆಲ್ಲ ವರದಿ ಒಪ್ಪಿಸಿದಾಗ ರಾವಣನಿಗೆ ಇಷ್ಟ ಆಗಲ್ಲ. ಅವನು ಅವರಿಬ್ರನ್ನ ಓಡಿಸ್ಬಿಟ್ಟು, ಇಲ್ಲ ಇಲ್ಲ, ಅವನೇನ್ ಮಾಡ್ತಾನೆ, ಅವನಿಗೆ ತುಂಬಾ ಕೋಪ ಬರುತ್ತೆ, ನಾನೇ ನೋಡ್ಬೇಕು ಅಂತ ಹೇಳಿ ಲಂಕೆಯಲ್ಲಿ ಒಂದು ಹೈಯೆಸ್ಟ್ ಪಾಯಿಂಟ್ ಇರುತ್ತೆ, ಅಲ್ಲಿ ಹೋಗಿ ನಿಂತ್ಕೊಂಡು ಅಲ್ಲಿಂದ ನೋಡ್ತಾನೆ. ಇವರಿಬ್ರು ಅವನನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ, ಆ ಸ್ಪೈಗಳು. ಅವನು ಅಲ್ಲಿಂದ ನಿಂತ್ಕೊಂಡು ಸೈನ್ಯವನ್ನೆಲ್ಲ ನೋಡ್ತಾ ಇರ್ತಾನೆ. ಯಾರ್ಯಾರು ತೋರ್ಸಿ ಅಂತ ಕೇಳ್ತಾನೆ ರಾವಣ. ಅವನಿಗೆ ಕಾಣಿಸ್ತಿರುತ್ತೆ, ತುಂಬಾ ಎತ್ತರ ಜಾಗದಲ್ಲಿ ನಿಂತು ನೋಡ್ತಾನೆ. ಅವ್ರು, ಮಹಾರಾಜ ಈ ಕಡೆ ನೋಡು, ಅವನು ನೀಲ, ಇವನು ಅಂಗದ, ವಾಲಿಯ ಮಗ, ಅಲ್ಲಿ ಹನುಮಂತ ನೋಡು, ಅವನೇ ಬಂದಿದ್ದು ಲಂಕೆಯನ್ನ ನಾಶ ಮಾಡಿ ಸುಟ್ಟು ಹೋದ್ನಲ್ಲ, ಅವನೇ ಹನುಮಂತ, ಅಲ್ಲಿದ ನೋಡು ಅವನು. ಸೇತುವೆ ಕಟ್ಟದವನು ನಳ ಅಂತ, ಅವನಿದನ್ ನೋಡು. ಜಾಂಬುವಂತ ನೋಡು. ಎಲ್ಲರನ್ನು ಎಚ್ಚರಿಕೆಯಿಂದ ರಾವಣ ನೋಡ್ತಿದ್ದ. ಆಮೇಲೆ ವಿಭೀಷಣ ಕಣ್ಣಿಗೆ ಬಿದ್ದ. ರಾವಣನ ದೃಷ್ಟಿ ವಿಭೀಷಣನ ಮೇಲೆ ಬಿತ್ತು. ತನ್ನ ತಮ್ಮನನ್ನ ನೋಡೇ ನೋಡ್ದ.
ಅವನು ರಾಮನ ಪಕ್ಕದಲ್ಲಿ ನಿಂತಿದ್ದ, ರಾಮನನ್ನ ನೋಡ್ದ. ಈ ಕಡೆ ಪಕ್ಕ ಲಕ್ಷ್ಮಣ ನಿಂತಿದ್ದ, ಸುಗ್ರೀವ, ಹನುಮಂತ, ಜಾಂಬುವಂತ ಎಲ್ಲರನ್ನೂ ನೋಡ್ದ. ಆಮೇಲೆ ಜೋರಾಗಿ ಕೋಪದಿಂದ ಅಂದ, ಛೀ, ನನ್ನ ಅನ್ನ ತಿಂದ್ಕೊಂಡು ನನ್ನ ಶತ್ರುಗಳಿಗೆ ಹೊಗಳ್ತೀರಾ? ನಿಮ್ಗೆಲ್ಲ ಸಾವಿನ ಭಯ ಇಲ್ವಾ? ನೀವು ಹಿಂದೆ ಮಾಡಿದ್ದ ಎಲ್ಲ ಉಪಕಾರ ಜ್ಞಾಪಕ ಮಾಡ್ಕೊಂಡು ಕೊಲ್ದೆ ಬಿಟ್ಟಿದೀನಿ, ಇಲ್ಲಿಂದ ತೊಲಗೋಗಿ ಅಂತ ಅವರನ್ನು ಗದರ್ಸಿ ಕಳಿಸ್ದ. ಇದೇ ತರ ಇನ್ನೊಬ್ಬ ಶಾರ್ದೂಲ ಅನ್ನೋಂತ ಇನ್ನೊಬ್ಬ ಗುಪ್ತಚರನ್ ಕಳಿಸ್ತಾನೆ. ಸೇಮ್ ಅವನು ಅದೇ ತರ. ಅವನನ್ನು ಮತ್ತೆ ವಿಭೀಷಣ ಹಿಡಿತಾನೆ. ಕಪಿಗಳೆಲ್ಲ ಅವನಿಗೊಂದು ಕಪಾಳಕ್ಕೆ ಏಟ್ ಕೊಟ್ಟು ಕಳಿಸ್ತಾರೆ. ಇದೇ ತರ 3 ಜನನ್ ಕಳಿಸ್ತಾನೆ ನೋಡಿ ಅವನು. ಈಗ 3 ಕಡೆಯಿಂದ ಅವನಿಗೆ ಬಂದಂತಹ ಇನ್ಫಾರ್ಮೇಶನ್ ಇಂದ ರಾಮ ಬಹಳ ಸ್ಟ್ರಾಂಗ್ ಅಂತ ರಾವಣನಿಗೆ ಸ್ವಲ್ಪ ಭಯ ಆಯ್ತು. ಅವನೇನ್ ಮಾಡ್ದ, ತನ್ನ ಮಂತ್ರಿಗಳನ್ನೆಲ್ಲ ಕರೆದು ಒಂದು ಮೀಟಿಂಗ್ ಮಾಡ್ದ. ನೀವೆಲ್ಲ ಇಷ್ಟು ದಿನ ನಿಮ್ಮ ಯುದ್ಧಕ್ಕೆ ಅವನು ಯಾವಾಗ್ಲೂ ಸ್ಟ್ರಾಂಗ್ ಇರ್ತಿದ್ದ ಅಲ್ವಾ, ದೇವತೆಗಳನ್ನೆಲ್ಲ ಗೆದ್ದವನು ರಾವಣ. ಇವಾಗ ನೀವೆಲ್ಲ ನಿಮ್ಮ ಕುಶಲತೆ ತೋರಿಸುವಂತಹ ಸಮಯ ಬಂದಿದೆ. ನಮ್ಮ ಎಲ್ಲ ಸೈನಿಕರಿಗೂ ಕೆಲಸ ಮಾಡೋದಕ್ಕೆ, ಅವರವರ ಕರ್ತವ್ಯ ಮಾಡೋದಕ್ಕೆ ಸಿದ್ಧ ಆಗಿರಿ ಅಂತ ಆದೇಶ ಕೊಟ್ಟ. ಇಷ್ಟು ಸಾಲ್ದು, ಫಿಸಿಕಲಿ ಇದೆಲ್ಲ ಮಾಡ್ದ. 3 ಜನ ಸ್ಪೈಗಳನ್ನ ಕಳಿಸಿ ಅವರಿಂದ ಒಂದೇ ತರ ಎಲ್ರು ಇನ್ಫಾರ್ಮೇಶನ್ ಕೊಟ್ರು. ಸ್ವಲ್ಪ ಒಳಗಡೆ ಭಯ ಆಯ್ತು. ಇದಿಷ್ಟು ಸಾಲ್ದು, ಇನ್ನೇನಾದ್ರೂ ಫಿಸಿಕಲಿ ಆಗ್ಲಿಲ್ಲ ಅಂದ್ರೂ ಸೈಕಲಾಜಿಕಲ್ ಅಂದ್ರೆ ಮನಸ್ಸಿಗೆ ಹಿಂಸೆ ಆಗುವಂತಹ ಏನಾದ್ರು ಒಂದು ಯುದ್ಧ ಮಾಡ್ಬೇಕು ಅಂತ ಯೋಚನೆ ಮಾಡಿ, ಎಷ್ಟು ಬುದ್ಧಿ ನೋಡಿ ಅವನಿಗೆ, ರಾವಣನಿಗೆ. ಅವನ ಹತ್ರ ಒಬ್ಬ ಮಾಯಾವಿಗಳಲ್ಲೇ ಮಾಯಾವಿ ಒಬ್ಬ ಇದ್ದ. ಅವನ ಹೆಸರು ವಿದ್ಯುಜಿಫ್ಫಾ ಅಂತ. ಏನು? ವಿದ್ಯುಜಿಫ್ಫಾ ಅಂತ. ರಾಕ್ಷಸರೇ ಮೊದಲು ಮಾಯಾವಿಗಳು, ಅದರಲ್ಲಿ ಅವನು ಇನ್ನೂ ಮಾಯಾವಿ. ಅವನನ್ನ ಕರ್ಕೊಂಡು ಸೀತೆ ಇದ್ದ ಅಶೋಕವನಕ್ಕೆ ಹೊರಟ. ದಾರಿಯಲ್ಲಿ ಅವನಿಗೆ ಹೇಳ್ಕೊಟ್ಟ ಇನ್ಸ್ಟ್ರಕ್ಷನ್, ನೀನು ನಿನ್ನ ಮಾಯೆಯಿಂದ ನಾವೀಗ ಸೀತೆಯನ್ನ ಮೋಸ ಮಾಡ್ಬೇಕು. ರಾಮನ ತಲೆ ಹಾಗೆ ಕಾಣೋ ಒಂದು ತಲೆಯನ್ನ ನೀನು ಸಿದ್ಧ ಮಾಡ್ಬೇಕು, ಮತ್ತೆ ಅವನ ಬಿಲ್ಲು ಬಾಣ ಹಂಗೆ ನೀನೊಂದು ಮಾಡ್ಬೇಕು, ಚೂರು ಅದಕ್ಕಿಂತ ಬೇರೆ ಇರ್ಕೂಡ್ದು. ಅವನು ರಾವಣನ ಬಂಟ ಮಾಡ್ದ. ರಾವಣ ಅಶೋಕವನ ಪ್ರವೇಶ ಮಾಡ್ದ. ಪಾಪ ಸೀತಾದೇವಿ ಎಂದಿನಂತೆ ನಿರಾಭರಣ ಅಂದ್ರೆ ಯಾವುದೇ ಒಡವೆಗಳನ್ನ ಹಾಕೊಳ್ದೆ ನೆಲದ ಮೇಲೆ ಕೂತು, ಅವಳ ಮುಖ ಚಂದ್ರನಂತೆ ಆದರೆ ಪ್ರಶಾಂತವಾಗಿತ್ತು. ಜೀವನದಲ್ಲಿ ಯಾವತ್ತೂ ಅವಮಾನ ಅಪಮಾನವನ್ನು ಎದುರಿಸದೇ ಇದ್ದ ಸೀತೆಗೆ ಇವಾಗ ಇಷ್ಟು ಕಷ್ಟ ಬಂದಿತ್ತು. ಅನಾಥಳಂತೆ ಕಂಡ್ಲು. ಅವಳು ತಲೆಯನ್ನ ಕೆಳಗೆ ಹಾಕಿ ತನ್ನ ಪಾದವನ್ನೇ ನೋಡ್ತಾ ರಾಮನ ಯೋಚನೆಯಲ್ಲೇ ಇದ್ಲು. ಅವಳ ಸುತ್ತ ರಾಕ್ಷಸಿಯರು ಕುತ್ಕೊಂಡು ಅವಳಿಗೆ ನಾನಾ ರೀತಿಯಾಗಿ ಹಿಂಸೆ ಕೊಡ್ತಿದ್ರು. ಆಗಾಗ ಅವಳ ಕಣ್ಣಿಂದ ಒಂದು ಹನಿ ನೀರ್ ಬರ್ತಿತ್ತು. ಅವಳು ಗಂಗೆಯಂತೆ ಗಂಭೀರಳಾಗಿದ್ಲು. ಅವಳನ್ನ ನೋಡಿದ್ರೆ ಪೂಜ್ಯ ಭಾವನೆ ಬರ್ತಿತ್ತು. ಅವಳು ಸುಖ ದುಃಖಗಳಿಗೆ ಅತೀತಳಾದವಳು, ಮಹಾಮಾಯೆ. ಅವಳನ್ನು ಯಾವುದೇ ದುಃಖ ಅಲ್ಲಾಡ್ಸಕ್ಕೆ ಸಾಧ್ಯ ಇರಲಿಲ್ಲ. ಆದರೆ ಅವಳಿಗೆ ಈಗೊಂದು ದುಃಖ ಅವಳನ್ನ ಮುಟ್ಟಿತ್ತು, ಆದ್ರೆ ಅವಳನ್ನ ಮುಳುಗ್ಸಿರ್ಲಿಲ್ಲ. ಅರ್ಥ ಆಯ್ತಾ? ದುಃಖ ಅವಳಿಗೆ ಬಂದಿತ್ತು, ಅದು ಅವಳನ್ನ ಪೂರ್ತಿಯಾಗಿ ಮುಳುಗಿಸದೆ ಅವಳಿಗೆ ಆಘಾತ ಮಾಡಿರ್ಲಿಲ್ಲ. ಸುಖ ದುಃಖೇ ಸಮೀಕೃತ್ವ, ಸುಖ ದುಃಖಗಳಿಗೆ ಅತೀತಳಾಗಿ ಪ್ರಶಾಂತವಾದ ಮನಸ್ಸಿನಿಂದ ರಾಮನನ್ನೇ ಧ್ಯಾನ ಮಾಡ್ತಾ ಕೂತಿದ್ಲು. ರಾವಣ ಸ್ವಲ್ಪ ಹೊತ್ತು ನಿಂತು ಅವಳನ್ನೇ ನೋಡ್ತಾ ಇದ್ದ. ಆಮೇಲೆ ಮೆಲ್ಲಗೆ ಅವಳ ಹತ್ರ ಬಂದು ಅವಳಿಗೇನೋ ಒಂದು ಸಂತೋಷದ ವಾರ್ತೆ ಹೇಳೋ ಹಾಗೆ, ಸೀತೆ, ನೀನಿನ್ನು ರಾಮನನ್ನ ಮರ್ತ್ಬಿಡು, ನನ್ನ ಕಡೆ ಗಮನ ನೋಡು,
ನನ್ನ ಶ್ರೇಷ್ಠತೆ, ನನ್ನ ವೀರ ಶೂರ ಅಂತ ಎಷ್ಟು ಹೇಳಿಕೊಂಡ್ರು ನೀನ್ ಕಿವಿ ಮೇಲೆ ಹಾಕೊಳ್ಳಿಲ್ಲ. ಆ ರಾಮನಿಗೆ ಸಮನರಾದ ಶೂರರು ಯಾರೂ ಇಲ್ಲ ಅಂತ ಹೆಮ್ಮೆ ಪಟ್ಕೋತಾ ಇದ್ಯಲ್ಲ. ನೋಡಿ ಈಗ, ಕರನನ್ನು ಕೊಂದ ನಿನ್ನ ರಾಮ, ಕರ ದೂಷಣರನ್ನು ಕೊಂದ ನಿನ್ನ ರಾಮನನ್ನ ನಾನ್ ಕೊಂದಾಕ್ಬಿಟ್ಟೆ. ನಿನ್ನ ಜಂಬಕ್ಕೆ ಸರಿಯಾಗಿ ತಕ್ಕ ಶಾಸ್ತಿ ಆಯ್ತು. ನಿಂಗೀಗ ಸಹಾಯ ಮಾಡಕ್ ಯಾರಿದ್ದಾರೆ? ನೀನ್ ಮಾಡಿದ ಪೂಜೆ ವ್ರತ ಎಲ್ಲ ನಿಷ್ಫಲ ಆಯ್ತು. ರಾಮ ಸತ್ತ, ನೀನೀಗ ನನ್ನವಳಾಗು. ನೋಡು, ನೀನ್ ಮಾಡಿದ ಪೂಜೆ ಪುಣ್ಯ ಸಾಲ್ದಾಯ್ತು. ಅದಕ್ಕೆ ರಾಮನನ್ನು ಕಳ್ಕೊಂಡೆ. ಈಗ ನನ್ನ ಆಶ್ರಯಕ್ ಬಾ. ಹೆಂಗ್ ಸಾಯಿಸ್ದೆ ಅಂತ ಕೇಳ್ತಿದ್ಯಾ? ಸಮುದ್ರವನ್ನ ದಾಟಿ ಬಂದ್ವಿ ಅಂತ ಮಹಾ ಜಂಬ ಪಡ್ತಾ ಇದ್ರಲ್ಲ, ದಾಟಿ ಬಂದು ಎಲ್ರಿಗೂ ಆಯಾಸ ಆಗಿತ್ತು. ಕಪಿ ಸೈನ್ಯ ಎಲ್ಲ ಮಲಗಿ ನಿದ್ದೆ ಮಾಡ್ತಿತ್ತು. ಆಗ ನಮ್ಮ ಮಂತ್ರಿ ಪ್ರಹಸ್ತ ಹೋಗಿ ರಾಮನ ತಲೆಯನ್ನ ಕಟ್ ಮಾಡ್ಬಿಟ್ಟ. ವಿಭೀಷಣನನ್ನ ಸೆರೆ ಹಿಡ್ದ. ಆ ಲಕ್ಷ್ಮಣನನ್ನ ಕಪಿಗಳನ್ನ ಓಡಿಸ್ಬಿಟ್ಟ. ಆ ಸುಗ್ರೀವನಿಗೆ ಕತ್ತು ಮುರಿದ್ರು. ನಿನ್ನನ್ನ ಮಾತಾಡ್ಸಿ ನಮ್ ಲಂಕೆಗೆಲ್ಲ ಬೆಂಕಿ ಹಚ್ಚೋಗಿದ್ನಲ್ಲ ಅವನ್ ಹನುಮಂತ, ಅವನಿಗೆ ಸರಿಯಾಗಿ ದವಡೆ ಮೇಲೆ ಹೊಡೆದ್ವಿ. ಅವನು ಸತ್ತೋದ. ನಮ್ ಪ್ರಹಸ್ತನ ಜೊತೆ ಹೋಗಿದ್ದ ನಮ್ಮವರೆಲ್ಲ ಸೇರಿ ಆ ಹನುಮಂತನ್ನ ಕೊಂದ್ರು. ನಮ್ಮ ಲಂಕೆಯ ಉತ್ತರ ಭಾಗಕ್ಕೆ ಅವರೆಲ್ಲ ಬಂದು ಬೀಡು ಬಿಟ್ಟಿದ್ರು. ಆ ಜಾಗ ಎಲ್ಲ ಕೆಂಪು ರಕ್ತದಿಂದ ತುಂಬೋಗಿದೆ, ಕಪಿಗಳ ರಕ್ತದಿಂದ. ಸೀತೆ, ನೀನ್ ನಂಬಲ್ಲ ಅಲ್ವಾ? ನಾನ್ ರಾಮನ್ ತಲೆ ತಂದಿದ್ದೀನಿ ನೋಡು, ತೋರಿಸ್ತೀನಿ ನಿಂಗೆ ಅಂತ ಅಲ್ಲಿದ್ದ ಒಬ್ಬ ರಾಕ್ಷಸಿ ಹೇಳ್ತಾನೆ, ಹೋಗಿ ನಮ್ಮ ವಿದ್ಯುಜಿಫ್ಫನನ್ ಕರ್ಕೊಂಬಾ ಅಂತ. ಅವನೇ ರಣರಂಗದಲ್ಲಿದ್ದ ರಾಮನ್ ತಲೆಯನ್ನ ತಗೊಂಬಂದ ನಿನಗ್ ತೋರ್ಸ್ಬೇಕು ಅಂತ. ಅವನೇನ್ ಮಾಡ್ದ, ಆ ಮಾಯಾವಿ ವಿದ್ಯುಜಿಫ್ಫ ಆ ಮಾಯಾ ತಲೆಯನ್ನ, ಮಾಯಾ ಬಿಲ್ಲು ಬಾಣವನ್ನ ತಂದು ಸೀತೆಯ ಮುಂದೆ ಇಟ್ಟ. ಪಾಪ ಸೀತಾದೇವಿ ಆ ರಕ್ತ ಸಿಕ್ತವಾದಂತಹ ಆರ್ಟಿಫಿಷಿಯಲ್ ಆ ರಾಮ ತಲೆಯನ್ನ ನೋಡಿದ್ಲು. ರಾಮನ ಬಿಲ್ಲಿಗೆ ಏನಂತಾರೆ ಹೇಳಿ? ಸರಿ ಅಲ್ವಾ ಅವ್ರು ಹೇಳಿದ್ದು? ಕೋದಂಡ ಅಂತಾರೆ. ಸೀತಾದೇವಿ ನೋಡಿದ್ಲು, ಇದು ಲೋಕವಿಖ್ಯಾತವಾದ ಕೋದಂಡ ಇದ್ದಂಗಿದ್ಯಲ್ಲ. ಹೌದು ಹೌದು, ಹನುಮಂತ ಹೇಳಿದ್ದ ಸುಗ್ರೀವನಿಗೂ ರಾಮನಿಗೂ ಸ್ನೇಹ ಆಗಿದೆ ಅಂತ. ಅದನ್ನ ನೆನಪಿಸ್ಕೊಂಡ್ಲು. ಕಮಲ ದಳದಂತೆ ಇದ್ದ ರಾಮನ ಕಣ್ಣನ್ನ ರಾಮನ ಮುಖದಲ್ಲಿ ನೋಡಿದ್ಲು. ದುಃಖ ಒಕ್ಕಿ ಬಂತು. ಜೋರಾಗಿ ಅತ್ಲು, ನೋವಿಂದ, ನಿರಾಸೆಯಿಂದ. ಅವಳ ಆಲಾಪನೆ ನೋಡಿ ಪಾಪ ಎಷ್ಟು ಚೆನ್ನಾಗಿದೆ ಗೊತ್ತಾ ಅದು. ಕೈಕೇಯಿ, ನಿಂಗೀಗ ಆನಂದ ಆಯ್ತಾ? ರಘುವಂಶದ ಬೆಳಕು ಸಂಪೂರ್ಣವಾಗಿ ನಂದು ಹೋಯ್ತಲ್ಲ. ನಿನ್ನ ಗುರಿ ಸಾಧಿಸ್ಬಿಟ್ಯಾ? ನಿನ್ನಿಂದಾಗಿ ಇಡೀ ಕುಟುಂಬ ನಾಶ ಆಗ್ ಹೋಯ್ತಲ್ಲ. ನನ್ನ ರಾಮನನ್ನ ಕಾಡಿಗೆ ಯಾಕೆ ಕಳಿಸ್ದೆ? ಅವ್ ನಿನಗೇನ್ ಅಪರಾಧ ಮಾಡಿದ್ದ? ಯಾವಾಗಲೂ ಧರ್ಮ ನಿಷ್ಠೆ ಅವನಿಗೆ, ನಿರಪರಾಧಿ. ಅವನನ್ನ ನೀನು ಶಿಕ್ಷೆ ಮಾಡ್ಬಿಟ್ಟಿಯಲ್ಲ ಅಂತ ಹೇಳಿ ಕೈಕೇಯಿನ್ ಬೈತಾ ಇದ್ದಾಳೆ. ಬೈದು ಮೂರ್ಛೆ ಹೊಟ್ಟೋಗ್ತಾಳೆ. ಸ್ವಲ್ಪ ಹೊತ್ತ ಮೇಲೆ ಮತ್ತೆ ಹೇಳ್ತಾಳೆ ಮೂರ್ಛೆ ಇದಾಗಿ. ಪಾಪ ಎಂತ ಸ್ಥಿತಿ ನೋಡಿ. ರಾಮನ ತಲೆಯನ್ನ ಇಸ್ಕೋತಾಳೆ ರಾವಣನ ಕೈಯಿಂದ. ಅದನ್ನ ನೇವರ್ಸ್ತಾ ಎದೆಗೆ ಒಪ್ಕೋತಾಳೆ. ಜೋರಾಗಿ ಅಳ್ತಾಳೆ. ಅಯ್ಯೋ, ನನ್ನ ಪುಣ್ಯ ಸಾಲ್ದಾಯ್ತಲ್ಲ. ನಾನು ಪತಿವ್ರತೆ ಆ ಧರ್ಮದಿಂದ ಒಂದು ದಿನವೂ ಸ್ವಲ್ಪವೂ ವಿಚಲಿತಳಾಗಿರ್ಲಿಲ್ಲ. ಆದ್ರೂ ಈ ದುರದೃಷ್ಟ ನನ್ನನ್ನು ಹುಡ್ಕೊಂಡು ಹೆಂಗ್ ಬಂತು? ಇಂಥ ಒಂದು ಕಷ್ಟದ ಸ್ಥಿತಿಯಲ್ಲಿ ನಾನು ಧೈರ್ಯವಾಗಿರ್ಬೇಕಲ್ವಾ? ನಾನು ಇಲ್ಲಿ ಸೆರೆಮನೆ ವಾಸವೇ ನನ್ನ ದುರದೃಷ್ಟ ಅನ್ಕೊಂಡಿದ್ದೆ. ಬೇಗನೆ ಅದು ಮುಗ್ದೋಗತ್ತೆ ಅನ್ಕೊಂಡಿದ್ದೆ. ರಾಮ, ನೀನ್ ನನ್ನನ್ ಬಂದ್ ಬಿಡಿಸ್ತೀಯಾ ಅನ್ಕೊಂಡಿದ್ದೆ. ಈಗ ನೀನೇ ನನ್ನನ್ ಬಿಟ್ಟು ಹೊಟ್ಟೋದ್ಯಾ?
ಕೌಸಲ್ಯೆ ಹೇಗ್ ತಾನೇ ಇದನ್ನೆಲ್ಲ ಸಹಿಸ್ಕೋತಾಳೆ. ಆದ್ರೆ ರಾಮ, ಗುರು ವಸಿಷ್ಠರು ನಿನ್ನ ಜಾತಕ ನೋಡಿ ನೀನು ದೀರ್ಘಾಯು ಅಂತ ಹೇಳಿದ್ರಲ್ಲ, ಅವರ ಮಾತೆ ಸುಳ್ಳು ಹಾಗಕ್ ಹೇಗ್ ಸಾಧ್ಯ? ಇದು ನನಗೆ ಅರ್ಥನೇ ಆಗ್ತಾ ಇಲ್ಲ. ನೀನು ಒಬ್ಬ ಸಾಮಾನ್ಯ ರಾಕ್ಷಸನ ಮಂತ್ರಿಯಿಂದ ಹತನಾದ್ಯಾ? ನಿನ್ನ ಕೊನೆ ಹೀಗಾಗ್ಬೇಕು ಅಂತ ವಿಧಿ ನಿಯಮ ಇತ್ತಾ? ನಿನಗ್ ಮೋಸ ಮಾಡ್ಬಿಟ್ರಲ್ಲ ಮಲಗಿದ್ದಾಗ ಇವರೆಲ್ಲ ಬಂದು. ನಿನ್ನ ಈ ಕೋದಂಡವನ್ನ ನೋಡಿದ್ರೆ ನಂಗೇನ್ ನೆನಪಾಗತ್ತೆ ಗೊತ್ತಾ? ಮೊದಲು ನಾನು ಇದನ್ನ ನೋಡಿ ಗಂಧ ಪುಷ್ಪಗಳಿಂದ ಇದರ ಪೂಜೆ ಮಾಡ್ತಿದ್ದೆ. ಇದು ಪಾಪಿ ರಾವಣನ ಕೈಗೆ ಸಿಕ್ಬಿಡ್ತಲ್ಲ. ನನ್ನನ್ನ ಭೂಮಿಯ ಮೇಲೆ ಬಿಟ್ಟು ನೀನು ನಕ್ಷತ್ರ ಆಗ್ಬಿಟ್ಯಾ ರಾಮ? ನಾನು ಬೇಗನೆ ಬಂದು ನಿನ್ನ ಸೇರ್ತೀನಿ. ಪಾಪ ಈ ಲಕ್ಷ್ಮಣ ಒಬ್ಬನೇ ಇಲ್ಲಿ ಉಳ್ಕೋತಾನೆ, ಹತ್ಕೊಂಡು ಅಯೋಧ್ಯೆಗೆ ಹೋಗ್ತಾನೆ ಅನ್ಸುತ್ತೆ. ರಾಮ, ನಿನ್ನ ಸಾವಿಗೆ ನಾನೇ ಕಾರಣಾಳಾಗ್ಬಿಟ್ನಲ್ಲ. ಇಲ್ಲವಾದ್ರೆ ನಿನಗೆ ಸಾವು ತರದು ಖಂಡಿತ ಯಾರ ಕೈಲೂ ಇರ್ಲಿಲ್ಲ ಅಂತ ಹೀಗೆ ವಿಧವಾಗಿ ಅಳ್ತಾಳೆ. ಎದೆ ಒಡ್ಕೊಂಡು ಅಳ್ತಾಳೆ. ಆದ್ರೆ ಅವಳಿಗೆ ಸಮಾಧಾನ ಮಾಡೋರಲ್ಲಿ ಯಾರೂ ಇರಲ್ಲ. ಅವಳನ್ನ ಪೀಡ್ಸಕ್ಕೇ ಬಂದಿದ್ದ ರಾವಣ ಅವಳು ಈ ರೀತಿ ದುಃಖ ಪಡ್ತಾ ಇರೋದ್ ನೋಡಿ ಆನಂದ ಪಡ್ತಾ ಇರ್ತಾನೆ. ಎಂತ ಸ್ಯಾಡಿಸ್ಟ್ ಅವನು. ಈಗ್ಲಾದ್ರೂ ಸೀತೆ ನನ್ ಬಗ್ಗೆ ಒಲವು ತೋರಿಸ್ತಾಳೇನೋ ಅಂತ ಆಸೆಯಿಂದ ನೋಡ್ತಿರ್ತಾನೆ. ಸೀತೆ ಅವನ್ ಕಡೆ ತಿರುಗೂ ನೋಡಲ್ಲ. ಅವನಿಗೆ ತುಂಬಾ ಕೋಪ ಬರುತ್ತೆ. ಅಷ್ಟ್ರಲ್ಲಿ ಒಬ್ಬ ಅವನ ಒಬ್ಬ ಸೈನಿಕ ಓಡಿ ಬಂದು, ಮಹಾರಾಜ, ಒಂದು ಅರ್ಜೆಂಟ್ ಮೆಸೇಜ್ ಇದೆ, ನಿಮ್ಮ ಮುಖ್ಯಮಂತ್ರಿಗಳು ತಮ್ಮನ್ನ ನೋಡ್ಬೇಕು ಅಂತ ಮೆಸೇಜ್ ಕಳಿಸಿದ್ದಾರೆ ಅಂತ. ಈ ಸ್ಥಳಕ್ಕೆ ದೂತ ಬಂದು ಹೇಳ್ಬೇಕಾದ್ರೆ ಏನೋ ತುಂಬಾ ಗಂಭೀರವಾದ ವಿಷಯ ಇರಬೇಕು ಅಂತ ರಾವಣ ಅಶೋಕವನದಿಂದ ಬೇಗನೆ ತನ್ನ ಆಸ್ಥಾನಕ್ಕೆ ಹೊರಟೋಗ್ತಾನೆ. ರಾವಣ ಅಲ್ಲಿಂದ ಹೊರಟ ತಕ್ಷಣ ಅಲ್ಲಿದ್ದ ರಾಮನ ತಲೆ ಬಿಲ್ಲು ಬಾಣ ಎಲ್ಲ ಇದ್ದಕ್ಕಿದ್ದಂಗೆ ಮಾಯ ಆಗ್ಬಿಡುತ್ತೆ. ಸೀತೆಗೆ ಏನೂ ಅರ್ಥ ಆಗಲ್ಲ. ರಾವಣ ಆಸ್ಥಾನಕ್ಕೆ ಬರೋದಲ್ಲಿ ಮಂತ್ರಿಗಳೆಲ್ಲ ಬಂದು ದೊಡ್ಡ ಸಭೆ ಏರ್ಪಡಿಸಿರ್ತಾರೆ. ತುರ್ತು ಪರಿಸ್ಥಿತಿಯಾಗಿದೆ, ಯುದ್ಧ ನಾಳೆ ಬೆಳಿಗ್ಗೆನೆ ಶುರುವಾಗ್ಬೋದು, ಸೇನೆಯನ್ನ ತಕ್ಷಣವೇ ಎಲ್ಲಾ ಬಾಗಿಲು ಕಡೆ ನಿಲ್ಲಿಸ್ಬೇಕು ಅಂತ ಮಾತಾಡ್ತಾ ಎಲ್ಲಾ ಕಡೆ ಡಂಗೂರ ಹೊಡಿಸ್ಬೇಕು ಅಂತ ಮಾತುಕತೆ ಆಡ್ತಾ ಇರ್ತಾರೆ. ಈ ಕಡೆ ಸೀತೆ ಅಶೋಕವನದಲ್ಲಿ ತುಂಬಾ ದುಃಖ ಪಡ್ತಿರ್ತಾಳೆ. ಅವಳಿಗೆ ಏನು ಅಂತ ಗೊತ್ತಾಗಲ್ಲ. ಆದರೆ ಸೀತೆಯ ಈ ಕಷ್ಟವನ್ನ ನೋಡಿ ಅಲ್ಲಿ ಒಬ್ಬಳಿಗೆ ಕರುಣೆ ಬರುತ್ತೆ. ಅವಳೇ ವಿಭೀಷಣನ ಹೆಂಡತಿ ಸರಮೆ ಅಂತ. ವಿಭೀಷಣ ಹೆಂಡತಿ. ಅವಳಿಗೆ ಮೊದ್ಲಿಂದ ಸೀತೆಯನ್ನ ಕಂಡ್ರೆ ಒಂದ್ ರೀತಿ ಸಹಾನುಭೂತಿ ಇರುತ್ತೆ. ರಾವಣನ ಮೋಸ, ಅವನು ಮೋಸ ಮಾಡಿ ಸೀತೆಯನ್ನ ಕದ್ಕೊಂಡ್ ಬಂದಿದ್ದು ಅದೆಲ್ಲ ಅವಳಿಗೆ ಗೊತ್ತಿರುತ್ತೆ. ವಿಭೀಷಣನಂತೂ ಒದ್ದೋಡ್ಸಿರ್ತಾನಲ್ವಾ ಅವನು. ಆದ್ರೆ ಅವಳು ಅಲ್ಲೇ ಇರ್ತಾಳೆ, ವಿಭೀಷಣನ ಹೆಂಡತಿ. ಅವಳೇನ್ ಮಾಡ್ತಾಳೆ, ಸಮಯ ಸಾಧಿಸಿ ಸೀತೆ ಬಳಿಗೆ ಬರ್ತಾಳೆ. ಸೀತೆ, ದುಃಖ ಪಡಬೇಡಮ್ಮ, ಇದು ರಾವಣನ ಮೋಸ ಅಷ್ಟೇ. ರಾವಣನ ಸೇವಕ ಒಬ್ಬ ಕೊಲ್ಲೋದು ಯಾವತ್ತಾದ್ರೂ ಸಾಧ್ಯ ಏನಮ್ಮ? ಯೋಚನೆ ಮಾಡು ನೀನು. ಇದನ್ನೆಲ್ಲ ಹೆಂಗಮ್ಮ ನಂಬ್ದೆ ನೀನು? ಒಬ್ಬನೇ ಒಬ್ಬ ವಾನರನೂ ಸತ್ತಿಲ್ಲ. ರಾಮ ಲಕ್ಷ್ಮಣ ಎಲ್ಲ ಕ್ಷೇಮವಾಗಿದ್ದಾರೆ. ನಿನ್ನನ್ನ ತನ್ನ ವಶ ಮಾಡ್ಕೊಳ್ಳೋಕ್ಕೋಸ್ಕರ ರಾವಣ ಮಾಡಿರುವ ಮಾಯಾ ತಂತ್ರ ಇದು. ದುಃಖ ಪಡಬೇಡಮ್ಮ, ನಿನ್ನ ದುಃಖ ಕೊನೆ ಆಗೋ ಸಮಯ ಬಂದಿದೆ. ರಾಮ ಲಕ್ಷ್ಮಣರು ವಾನರ ಸೈನ್ಯದೊಂದಿಗೆ ಲಂಕೆಗೆ ಬಂದು ತಲುಪಿದ್ದಾರೆ. ಇದೆಲ್ಲ ಕೇಳಿ ಆ ರಾವಣನಿಗೆ ಗಾಬರಿ ಆಗಿದೆ. ಅದಕ್ಕೆ ಈ ರೀತಿ ಏನೇನೋ ತಂತ್ರಗಳನ್ನ ಹೂಡ್ತಾ ಇದ್ದಾನೆ. ಈಗ ಯುದ್ಧಕ್ಕೆ ಸಿದ್ಧರಾಗಿ ಅಂತ ಆಸ್ಥಾನದಲ್ಲಿ ಸಭೆ ನಡೆಸ್ತಾ ಇದ್ದಾನೆ ಅಂತ ಹೇಳ್ತಿದ್ದಾಗಲೇ ಜೋರಾಗಿ ಸೈರನ್ ಆಗತ್ತಲ್ಲ, ವಾರ ಆಗ್ಬೇಕಾರೆ ಆತರ ಅವನ ರಾವಣನ ಇದೆಲ್ಲಾನು ಯುದ್ಧಕ್ಕೆ ಇದ್ ಮಾಡುವಂತಹ ಕಹಳೆ, ಬೇರಿ, ದುಂದುಬಿ ಎಲ್ಲ ನಾದ ಬರುತ್ತೆ. ಆಗ ಸರಮೆ ಹೇಳ್ತಾಳೆ ಸೀತೆಗೆ, ನೋಡ್ತೀಯಾ, ಎಲ್ಲರೂ ಯುದ್ಧಕ್ಕೆ ರೆಡಿ ಆಗ್ತಾ ಇದ್ದಾರೆ. ಈಗಿನ್ನು ಯುದ್ಧದ ಪ್ರಾರಂಭ. ಬೇಗ ರಾಮ ಬಂದು ನಿನ್ನನ್ನು ಕರ್ಕೊಂಡು ಹೋಗ್ತಾನೆ.
ಈ ರಾಕ್ಷಸರ ನಾಶ ಖಂಡಿತ. ಇನ್ನಾದರೂ ದುಃಖ ಬಿಟ್ಟು ರಾಮನ ಗೆಲುವಿಗಾಗಿ ಪ್ರಾರ್ಥನೆ ಮಾಡ್ತಾ ಇರು, ಎಲ್ಲ ನಿನಗೆ ಒಳ್ಳೇದಾಗತ್ತೆ ಅಂತ ಅವಳು ಆಶೀರ್ವಾದ ಮಾಡಿ ಹೋಗ್ತಾಳೆ. ಹಂಗೆ ಹೇಳ ಹೋದವಳು ಸ್ವಲ್ಪ ಹೊತ್ತಿಗೆ ಮತ್ತೆ ಬರ್ತಾಳೆ. ಬಂದು ಹೇಳ್ತಾಳೆ, ಈಗ ತಾನೇ ನಾನು ನೋಡಿದೆ ರಾವಣನ ತಾಯಿ ಇದ್ದಳಲ್ಲ ಕೈಕಸಿ, ಅವಳು ಅವನ ಆಸ್ಥಾನದಲ್ಲಿ ಒಬ್ಬ ವೃದ್ಧ ಅಂದ್ರೆ ವಯಸ್ಸಾಗಿರೋ ಓಲ್ಡ್ ಮಿನಿಸ್ಟರು ಮಂತ್ರಿ ಒಬ್ಬ ಇದ್ದಾನೆ, ಅವಿದ್ಧ ಅಂತ ಅವನ ಹೆಸರು. ಅವರಿಬ್ಬರು ರಾವಣನ ಅರಮನೆಯ ಕಡೆ ಹೋಗೋದನ್ನ ನೋಡಿದೆ. ಅವರಿಬ್ಬರು ಹೋಗಿ ರಾಮನ ಜೊತೆ ಯುದ್ಧ ಬೇಡ ಅಂತ ರಾವಣನಿಗೆ ಬುದ್ಧಿ ಹೇಳಿದ್ರು. ಆದ್ರೆ ಅವನವ್ರ ಮಾತನ್ನ, ತಾಯಿಯ ಮಾತನ್ನೂ ಕೇಳಲಿಲ್ಲ. ಯುದ್ಧ ಆಗ್ಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾನೆ. ಅವನ ಬುದ್ಧಿ ನನಗೆ ಗೊತ್ತು, ಯುದ್ಧದಲ್ಲಿ ಸಾಯ್ತಾನಷ್ಟೇ ಹೊರತು ನಾಶ ಆಗ್ತಾನಷ್ಟೇ ಹೊರತು ನಿನ್ನೇನ್ ಬಿಡಲ್ಲ ಅವನು ಅಂತ ಅವನ ಹಠದ ಬುದ್ಧಿಯನ್ನ ಹೇಳಿ, ನೀನು ಚಿಂತೆ ಮಾಡ್ಬೇಡ, ಸದ್ಯದಲ್ಲೇ ನಿನಗೆಲ್ಲ ಒಳ್ಳೇದಾಗತ್ತೆ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ರಾಮನ ಸೈನ್ಯ ತುಂಬಾ ಉತ್ಸಾಹದಿಂದ ಎಲ್ಲ ಶಂಖ ರಣಬೇರಿ ಎಲ್ಲ ಧ್ವನಿ ಮಾಡ್ತಾ ಇತ್ತು. ಲಂಕೆಯನ್ನ ಮುತ್ತೋದಕ್ಕೆ ಬರ್ತಾ ಇತ್ತು. ಒಳಗಿರೋ ರಾವಣನಿಗೆ ಇದೆಲ್ಲ ಶಬ್ದಗಳು ಕೇಳಿಸ್ತಾ ಇತ್ತು. ಅವನಿಗೆ ಸ್ವಲ್ಪ ಯೋಚನೆ ಆಯ್ತು. ಮಂತ್ರಿಗಳ ಕಡೆ ನೋಡ್ತಾನೆ, ಎಲ್ರೂ ಮೌನವಾಗಿ ತಲೆ ಬಗ್ಗಿಸ್ಕೊಂಡಿದ್ರು. ರಾವಣ ಜೋರಾಗಿ ನಗ್ತಾನೆ. ಏನು ಎಲ್ಲರೂ ಹೆದರ್ಕೊಂಡ್ಬಿಟ್ಟಿದ್ದೀರಾ? ಗಾಳಿ ಮಾತನ್ನ ಕೇಳಿ. ರಾಮನ ಶೌರ್ಯ, ವಾನರ ಬಲ್ಲೂಕ ಸೈನ್ಯ, ಅವರ ಸಾಮರ್ಥ್ಯ ಕೇಳಿ ಕೇಳಿ ನನಗ್ ಸಾಕಾಗಿ ಹೋಗಿದೆ. ನೀವು ಎಂತೆಂತ ಮಹಾವೀರರಿದ್ದೀರಾ, ಭಯ ಪಟ್ಬಿಟ್ರ? ನನಗಂತೂ ನಿಮ್ಮೆಲ್ಲ ಭಯ ನೋಡಿ ಆಶ್ಚರ್ಯ ಆಗ್ತಾ ಇದೆ. ಆಗ ಕೈಕಸಿಯ ಚಿಕ್ಕಪ್ಪ ಮಾಲ್ಯವಂತ ಅಂತ ಒಬ್ಬ ಇರ್ತಾನೆ. ಅಂದ್ರೆ ಇವನಿಗೆ ತಾತ ಆಗ್ಬೇಕು, ಚಿಕ್ಕ ಅಜ್ಜ ಆಗ್ಬೇಕು ಇವನಿಗೆ. ಅವನ್ ಬಂದು ರಾವಣನಿಗೆ, ರಾವಣ ನೀನು ತುಂಬಾ ವಿದ್ಯಾವಂತ ಇದೀಯಾ, ನೀತಿ ಎಲ್ಲ ತಿಳಿದವನು, ದೊಡ್ಡ ರಾಜ್ಯದ ರಾಜ್ಯಭಾರ ನಡೆಸೋ ಹೊಣೆ ಇದೆ ನಿನ್ ಮೇಲೆ. ನಿನ್ನ ಯಾವಾಗಲೂ ಸಮಯಕ್ಕೆ ಉಚಿತವಾಗಿ ನಾವು ಕೆಲಸವನ್ನ ಮಾಡ್ಬೇಕು. ನಾವು ನಮಗಿಂತ ಉತ್ತಮರಲ್ಲಿ ಅಥವಾ ನಮಗೆ ಸಮಾನರಲ್ಲಿ ಶತ್ರುತ್ವ ಮಾಡ್ಕೋಬಾರ್ದಪ್ಪ. ನಮ್ಮ ಪ್ರಜೆಗಳ ಹಿತ ತುಂಬಾ ಮುಖ್ಯ. ಆಮೇಲೆ ಶತ್ರುಗಳ ಸಾಮರ್ಥ್ಯವನ್ನ ಯಾವತ್ತೂ ನಾವು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ಅವರು ಅಧಿಕ ಬಲಶಾಲಿ ನಿನಗಿಂತ ಅನ್ನೋದು ನಿನಗೆ ಗೊತ್ತಿರ್ಬೇಕು. ನಿನಗಿಂತ ಸಮಾನರು ನಿನ್ನ ದುರ್ಬಲರು ಆಗಿದ್ರೆ ಅವ್ರ ಜೊತೆ ಸಂಧಿ ಮಾಡ್ಕೊ. ಆದ್ರೆ ನಿನಗಿಂತ ಉತ್ತಮರಿದ್ರೆ ಅವ್ರನ್ನ ಆ ರೀತಿ ಅಂಡರ್ ಎಸ್ಟಿಮೇಟ್ ಮಾಡಬೇಡ. ನೀನು ನಿನ್ನ ಈ ದ್ವೇಷ ಮನಸ್ತಾಪ ಎಲ್ಲದಕ್ಕೂ ಆ ಸೀತೆ ಕರ್ಕೊಂಬಂದಿರೋದೇ ನೀನ್ ಕಾರಣ. ನಿನಗೆ ಒಂದು ವಿಷಯ ಗೊತ್ತಾ ರಾವಣ? ದೇವತೆಗಳೆಲ್ಲ ಹಾರೈಸ್ತಾ ಇದ್ದಾರೆ ರಾಮ ಗೆಲ್ಲಿ ಅಂತ, ನಿನ್ನಿಂದ ಬಂಧನದಿಂದ ವಿಮೋಚನೆ ಆಗ್ಲಿ ಅಂತ. ನೀನು ಒಂದ್ ಕೆಲ್ಸ ಮಾಡಿದ್ದಿ ರಾವಣ. ಹಿಂದೆ ತಪಸ್ಸು ಮಾಡಿ ದೇವತೆಗಳಿಂದ, ದಾನವರಿಂದ, ಯಕ್ಷರಿಂದ, ಕಿನ್ನರರು, ಪಿಶಾಚಿ, ಗಂಧರ್ವ ಯಾರಿಂದಲೂ ನನಗೆ ಮರಣ ಆಗ್ಕೂಡ್ದು ಅಂತ ಬ್ರಹ್ಮನಿಂದ ವರವನ್ನ ಪಡೆದಿದ್ದಿ. ಆದ್ರೆ ಈಗ ಬಂದಿರೋದು ಮನುಷ್ಯರು, ವಾನರರು, ಬಲ್ಲೂಕಗಳು. ಬಲ್ಲೂಕ ಅಂದ್ರೆ ಬೇರ್ ಅಥವಾ ಕರಡಿ. ಈಗ ರಾಕ್ಷಸರ ವಿನಾಶ ಕಾಲ ಬಂದಿದೆ. ರಾವಣ, ನೀನು ರಾಮನ ಜೊತೆ ಸಂಧಿ ಮಾಡ್ಕೋಪ, ನೀನು ಉಳಿ, ನಮ್ಮನ್ನು ಉಳಿಸು. ದೇವತೆಗಳು ಕೋರಿಕೆ ಮಾಡಿ ಹೋಗಿ ಪ್ರಾರ್ಥನೆ ಮಾಡಿದ್ರು. ಯಾರಿಗೆ? ವೈಕುಂಠದ ಅಧಿಪತಿಯಾದ ನಾರಾಯಣನಿಗೆ. ಅವನು ರಾಮನಾಗಿ ಅವತಾರ ತಾಳಿ ಬಂದಿದ್ದಾನೆ. ಇಲ್ದೆ ಹೋದ್ರೆ
ಸಮುದ್ರಕ್ಕೆ ಸೇತುವೆ ಕಟ್ಟಿರೋದು ಯಾರನ್ನಾರು ನೋಡಿದ್ಯಾಪ್ಪ ನೀನು? ಇದು ಸಾಮಾನ್ಯರಿಂದ ಸಾಧ್ಯವೇ? ಅಥವಾ ಯಾರಾದ್ರೂ ಇದನ್ನ ಯೋಚನೆ ಸಹ ಮಾಡಕ್ಕಾಗತ್ತಾ? ಅದು ಬಿಡು. ದಂಡಕಾರಣ್ಯ ಯಾರ ಜಾಗ? ನೀನೇ ಹೇಳಿದೆ, ರಾಕ್ಷಸರ ಜನಸ್ಥಾನ ಅದು ಅಂತ. ಒಬ್ಬನೇ ಏಕಾಂಗಿಯಾಗಿ ಕರದೂಷಣ ಇಡೀ ರಾಕ್ಷಸ ಸೈನ್ಯವನ್ನು ಕೊಂದಾಕದ ಅಲ್ವಾ? ಅಂತಹವನ ಜೊತೆ ಯುದ್ಧ ಮಾಡ್ಬೇಕಾದ್ರೆ ಸ್ವಲ್ಪ ನೀನೆಲ್ಲ ಯೋಚನೆ ಮಾಡ್ಬೇಕು. ಆ ಸೀತೆಯೇ ನಿನ್ನ ಸರ್ವ ನಾಶಕ್ಕೂ ಕಾರಣ ಆಗ್ತಾಳೆ. ಆದ್ರಿಂದ ನನ್ ಮಾತು ಕೇಳು ಮಗು, ವಿವೇಕದಿಂದ ಹೇಳ್ತಾ ಇದ್ದೀನಿ ಅಂತ ಬುದ್ಧಿ ಹೇಳ್ತಾನೆ. ರಾವಣನಿಗೆ ಒಂದು ಚೂರು ಇಷ್ಟ ಆಗ್ಲಿಲ್ಲ ಆ ಮಾತು, ಬೆಲೆನೂ ಕೊಡ್ಲಿಲ್ಲ. ನಿನ್ ಮಾತು ಯಾರು ಕೇಳ್ತಾರೆ? ಆ ರಾಮ ಯಾವ ಮಹಾ? ಅವನ ತಂದೆಯಿಂದ ತಿರಸ್ಕೃತನಾಗಿ ರಾಜ್ಯ ಸಹ ಇಲ್ಲ ಅವನಿಗೆ, ಅಸಹಾಯಕನಾಗಿ ಕಾಡಲ್ಲಿ ಓಡಾಡ್ತಾ ಇದ್ದಾನೆ. ಒಬ್ಬ ಹುಲು ಮಾನವ ಅವನು. ಅವನು ಜೊತೆಗೆ ಕೆಲವು ಮಂಗಗಳನ್ನ ಕಟ್ಕೊಂಡು ಬಂದಿದ್ದಾನೆ ಯುದ್ಧಕ್ಕೆ. ಹಂಗ್ ಬಂದ್ಬಿಟ್ರೆ ಅವನೊಬ್ಬ ದೊಡ್ಡ ಶೂರನು? ನನ್ ಹೆಸರು ಹೇಳಿದ್ರೆ ಸಾಕು, ಎಲ್ಲ ದೇವತೆಗಳು ಗಡಗಡ ಗಡ ನಡುಕ್ತಾರೆ. ನನ್ನಂತವನನ್ನ ನೀನು ಆ ಹುಲು ಮಾನವನಿಗೆ ಹೋಲಿಸ್ತೀಯ? ನಿನಗೆ ನನ್ ಮೇಲೆ ಅಸೂಯೆ. ನೀನ್ ಇಲ್ದೇ ಹೀಗ್ ಮಾತಾಡ್ತಿರ್ಲಿಲ್ಲ. ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ಸಿಗದೆಯನ್ನ ಕದ್ಕೊಂಬರಕ್ ನಾನು? ಓ, ಅಷ್ಟು ಸುಲಭವಾಗಿ ಬಿಟ್ಕೊಟ್ಬಿಡ್ತೀನಾ? ನೀನ್ ನೋಡಿದ್ಯಾ ಅವಳನ್ನ ಹೇಗಿದ್ದಾಳೆ ಅಂತ? ಕಮಲದ ಹೂವಿಂದ ಎದ್ದು ಬಂದು ಭೂಮಿ ಮೇಲೆ ಇಳಿದಂತ ಲಕ್ಷ್ಮಿ ಇದ್ದ ಹಾಗೆ ಇದ್ದಾಳೆ. ಅವಳ ಸಮ ಸೌಂದರ್ಯ ಯಾರಿಗೂ ಇಲ್ಲ. ಅಂತಹವಳನ್ನ ನಾನು ಎಷ್ಟು ಕಷ್ಟಪಟ್ಟು ತಗೊಂಬಂದಿದ್ದೀನಿ. ನಾನ್ ಕೊಡೋದಿಲ್ಲ. ನೀನ್ ಕಾದ್ ನೋಡ್ತಾ ಇರು. ಆ ರಾಮ, ಲಕ್ಷ್ಮಣ, ಸುಗ್ರೀವ ಎಲ್ಲರನ್ನು ಇಲ್ಲಿಂದ ಪಲಾಯನ ಮಾಡಿಸ್ತೀನಿ. ನಿನಗೆ ಪಶ್ಚಾತ್ತಾಪ ಆಗ್ಬೇಕು, ಅಯ್ಯೋ ನಾನು ನಮ್ ರಾವಣನಿಗೆ ಹೆಂಗ್ ಮಾತಾಡದೆ ಅಂತ. ಆ ರಾಮ ಒಬ್ಬ ಮೂರ್ಖ, ಅವನನ್ನು ಹೊಗಳ್ತೀಯ ನೀನು ಅಂತ ರಾವಣ ಅವನಿಗೇನೆ ತುಂಬಾ ಹೀನಾಯವಾಗಿ ಮಾತಾಡ್ತಾನೆ. ಏನೋ ಅದೃಷ್ಟವಶಾತ್ ಸಮುದ್ರಕ್ಕೆ ಸೇತುವೆ ಕಟ್ಬಿಟ್ರು. ಓ, ಅದೊಂದ್ ದೊಡ್ಡ ಮಹಾ ಕೆಲ್ಸನಾ? ಕಟ್ಲಿ ಸೇತುವೆನ. ವಾಪಸ್ ಇದೇ ರಾಮ ಸೇತುವೆ ಮೇಲೆ ವಾಪಸ್ ನಡ್ಕೊಂಡು ಹೋಗಲ್ಲ. ಅವರಲ್ಲಿ ಒಬ್ರು ಬದುಕೆ ಉಳಿಯಲ್ಲ. ಓ, ಈ ರಾವಣನಿಗೆ ಯಾಕೋ ತುಂಬಾ ಕೋಪ ಬಂದು ಮಿತಿ ಮೀರಿದಾನೆ. ಇವನ್ ಮುಂದೆ ಮಾತಾಡಿದ್ರೆ ಇನ್ಯಾವುದು ವರ್ಕ್ ಆಗಲ್ಲ ಅಂತ ವಯಸ್ಸಲ್ಲಿ ಹಿರಿಯವನಾಗಿದ್ರಿಂದ ಅವನಿಗೆ ಆಶೀರ್ವಾದ ಮಾಡಿ ಆ ಮೌಲ್ಯವಂತ ಅಲ್ಲಿಂದ ಹೊರಟೋಗ್ತಾನೆ. ಮತ್ತೆ ಇವನ್ ತನ್ನ ಮಿನಿಸ್ಟರ್ಗಳ ಜೊತೆ ಸೇರಿ ನಗರಕ್ಕೆ, ತನ್ನ ಲಂಕೆಗೆ ಏನೇನು ರಕ್ಷಣೆಗೆ ಬೇಕೋ ಅದೆಲ್ಲ ಏರ್ಪಾಡು ಮಾಡಿ, ತನಗೆ ಯಾರು ತುಂಬಾ ನಂಬಿಕೆ ಇರುತ್ತೋ ಆ ಜನಗಳನ್ನ 4 ದಿಕ್ಕುಗಳಲ್ಲಿ ನಿಲ್ಲಿಸ್ಬಿಟ್ಟು, ನನ್ನ ಸೈನ್ಯದಲ್ಲಿರೋರು ಮಹಾವೀರರು, ಇವ್ರನ್ನೆಲ್ಲ ಗೆದ್ದು ರಾಮ ಒಳಗೆ ಬರೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ನಂಬಿಕೆಯಿಂದ ಮನಸ್ಸಿಗೆ ಹಿತವಾಗಿ ಶಾಂತಿ ಉಂಟಾಗತ್ತೆ ರಾವಣನಿಗೆ. ನೋಡಿದ್ರ ರಾವಣನ ಸ್ವಭಾವ? ಎಷ್ಟು ಜನ ಬುದ್ಧಿ ಹೇಳಿದ್ರು ಇನ್ನೂ ಮುಗಿಯಲ್ಲ. ಇನ್ನು ಮಂಡೋದರಿ ಬರ್ತಾಳೆ, ಇವ್ರು ಬರ್ತಾರೆ, ಯಾರು ಹೇಳಿದ್ರು ಕೇಳಲ್ಲ. ಎಷ್ಟು ಜನ ಬುದ್ಧಿ ಹೇಳ್ತಾ ಇದಾರೆ, ಅವನ ಕಡೆಯವರೇ ಅವನಿಗೆ ಹೇಳ್ತಾ ಇದ್ದಾರೆ. ಕುಂಭಕರ್ಣ ಹೇಳ್ದ, ವಿಭೀಷಣ ಹೇಳ್ದ, ಅವನ ಗೂಢಾಚಾರರು ಹೇಳಿದ್ರು. ಈಗ ಅವನ ತಾಯಿಯ ಚಿಕ್ಕಪ್ಪ ಮೌಲ್ಯವಂತ ಅವನ್ ಹೇಳ್ದ. ಯಾರು ಹೇಳಿದ್ರು ಕೇಳ್ದೆ ಹೀಗೆ ಹಠ ಮಾಡ್ತಾ ಇದ್ದಾನೆ. ಸೊ ಪ್ರೇಮ ಈ ರೀತಿ ಪ್ರಶ್ನೆಯನ್ನ ಕೇಳಿದ್ರು. ಪ್ರಹ್ಲಾದ ಹುಟ್ಟೋಕ್ಕೆ ಮುಂಚೆ ಅವರ ತಾತ, ಅಂದರೆ ಅವರ ಹಿರಣ್ಯಕಶಿಪುವಿನ ತಂದೆ ಕಶ್ಯಪ ಪ್ರಜಾಪತಿ, ಅವರು ನಿನ್ನ ಮಕ್ಕಳು ದಿತಿಗೆ ಹೇಳ್ತಾರೆ, ನಿನ್ನ ಮಕ್ಕಳು ಹಿಂಗಿದ್ರು ನಿನ್ನ ಮೊಮ್ಮಗ ಮಹಾಭಕ್ತ ಭಾಗವತೋತ್ತಮ ಹುಟ್ಟತಾನೆ ಅಂತ. ಎಲ್ಲವೂ ಹಾಗೆ ಪ್ರಹ್ಲಾದ ಹುಟ್ಟತಾನೆ. ಎಲ್ಲವೂ ವಿಧಿಲಿಖಿತವಾಗಿ ಮೊದಲೇ ಎಲ್ಲ ಡಿಸೈಡ್ ಆಗಿದ್ದರೆ ನಮ್ಮ ಒಂದು ಸಾಧನೆಗೆ ಏನು ಬೆಲೆ ಅಲ್ವಾ? ಮೊದಲೇ ಎಲ್ಲ ಡಿಸೈಡ್ ಆಗಿರತ್ತೆ, ಅದಲ್ವಾ ಪ್ರೇಮ ನಿಮ್ ಪ್ರಶ್ನೆ? ಹಂಗೆ ಶಬರಿಯ ವಿಷಯವನ್ನು ಕೇಳಿದ್ರು ಅವರು.
ಶಬರಿಗೆ ಗುರುಗಳು ಹೇಳಿರ್ತಾರೆ ರಾಮ ಬರ್ತಾನೆ ಕಾಯಿ ಅಂತ, ಎಲ್ಲ ಮೊದಲೇ ರೆಡಿ ಆಗಿರತ್ತೆ. ಆಗ ಸಾಧನೆ ಅನ್ನೋದು ಇಲ್ಲಿ ಹೇಗೆ ಫಿಟ್ ಆಗತ್ತೆ, ನೀವು ಸಾಧನೆ ಮಾಡಿ ಅಂತ. ಯಾಕೆಂದ್ರೆ ಅವ್ರು ಕೇಳಿದ ಪ್ರಶ್ನೆ, ನಿನ್ನೆ ನಾಗಲಕ್ಷ್ಮಿ ಒಂದ್ ಪ್ರಶ್ನೆ ಕೇಳಿದ್ರು, ಹೇಗೆ ವಿಭೀಷಣ ಇಷ್ಟು ಸಾತ್ವಿಕನಾಗಿ ಹುಟ್ಟದ ಅಂತ ಆ ರಾಕ್ಷಸರ ಮಧ್ಯ. ಆಗ ನಾವು ನಮ್ಮ ಒಂದು ಆಯ್ಕೆ, ಪರ್ಸನಲ್ ಚಾಯ್ಸ್, ನಾವು ತಪಸ್ವಿಗಳಾಗೋದು ಅಥವಾ ದಾನವರಾಗೋದು ದೇವತೆಗಳಾಗೋದು ನಮ್ಮ ಒಂದು ಚಾಯ್ಸು. ನಾವು ಸದ್ಗುಣಗಳನ್ನ ಬೆಳೆಸ್ಕೋಬೇಕು, ಸಾತ್ವಿಕವಾದ ಗುಣಗಳನ್ನ ಬೆಳೆಸ್ಕೋಬೇಕು ಅಂತ ನಾನು ಹೇಳಿದಾಗ ಪ್ರೇಮ ಈ ಪ್ರಶ್ನೆಯನ್ನ ಕೇಳಿದ್ರು. ಹೌದಾ ಪ್ರೇಮ, ಸರಿನಾ? ಹೌದು ಮಾತಾಜಿ, ಅದೇ ಅಲ್ವಾ ನಿಮ್ ಪ್ರಶ್ನೆ? ಹೌದು ಹೌದು. ಅಂದ್ರೆ ನಮ್ಮ ಸಾಧನೆಗೆ ಏನು ಬೆಲೆ ಇಲ್ವಾ ಅಂತನಾ ನೀವು ಕೇಳೋದು? ಬೆಲೆ ಇಲ್ಲ ಅಂತ ಅಲ್ಲ, ಹ್ಮ್ ಅದ್ ಭಗವಂತ ಮೊದ್ಲೇ ನಿರ್ಣಯ ಮಾಡಿರ್ತಾನೆ, ನಾವು ಆ ಪಥದಲ್ಲೇ ಸಾಗ್ತಿವಿ. ಅದಕ್ಕೆ ನಮ್ಗೆ ಬೇಕಾದ ಪ್ರೋತ್ಸಾಹ, ನಾವು ಸ್ವಲ್ಪ ಎಫರ್ಟ್ ಹಾಕಿದ್ರೆ ಅದು ಅದ್ರಲ್ಲಿ ನಾವು ಸಕ್ಸಸ್ ಆಗ್ತೀವಿ ಅಂತ ಇದು. ಆದ್ರೆ ದಾರಿ ಅಂತೂ ತಪ್ಪಲ್ಲ ಅಂತ ನನ್ನ ಇದು ಮತ. ಅಂದ್ರೆ ಈಗ ಆ ದಾರಿಯಲ್ಲಿ ಇದ್ದವರು ತಪ್ಪಲ್ಲ ಅಂತನಾ? ಹಾ, ಯಾಕೆಂದ್ರೆ ಭಗವಂತನ ನಿರ್ಣಯ ಮಾಡಿರುವಾಗ ನಾವ್ ಬೇರೆ ದಾರಿಗೆ ಹೋಗಕ್ ಆಗಲ್ಲ. ಅಕಸ್ಮಾತ್ ಹೋದ್ರುನು ಭಗವಂತ ನಮ್ಮನ್ನ ನೀನ್ ಹೋಗ್ತಾ ಇರೋದು ದಾರಿ ತಪ್ಪು ಅಂತ ಹೇಳಿ ಯಾವ್ದೋ ಈ ಮೂಲಕ ನಮ್ಗೆ ಒಂದು ಜ್ಞಾನೋದಯ ಕೊಟ್ಟು ಮತ್ತೆ ಅವನ ಪಥದಲ್ಲೇ ನಮ್ಮನ್ನ ಸಾಗಿಸ್ತಾನೆ. ಯಾಕೆಂದ್ರೆ ಅದು ಅವನ ನಿರ್ಣಯ ಆಗಿರುತ್ತೆ. ನಾವು ಆತರ ಎಲ್ಲ ಇದಾಗಕ್ ಆಗಲ್ಲ ಅಂತ ನನ್ನ ನಂಬಿಕೆ ಮಾತಾಜಿ. ಅವ್ರು ಹೇಳದ್ ಸರಿನಾ? ಎಲ್ರಿಗೂ ಒಪ್ಕೋತೀರಾ? ಭಗವಂತ ಹಂಗ್ ಡಿಸೈಡ್ ಮಾಡಿರ್ತಾನ? ಅಂದ್ರೆ ನಿನ್ ದಾರಿ ಇದು, ನೀನ್ ಹಿಂಗೆ ಹೋಗ್ಬೇಕು, ನೀನ್ ತಪ್ಪು ದಾರಿಲಿ ಹೋಗ್ತಿದ್ಯಾ ಅಂತ ಅವ್ನು ಹೇಳ್ತಾನೆ ಅಂತ ಭಗವಂತ ನಿರ್ಧಾರ ಮಾಡಿರ್ತಾನೆ ಅಂತ, ಸರಿನಾ ಅದು? ನಿರ್ಧಾರ ಹುಟ್ಟದಲ್ಲಿ ಆಗಿರ್ಬೋದು ಮಾತಾಜಿ, ಬಟ್ ಆದ್ರೆ ದಾರಿ ತಪ್ಸೋ ನಾನಾ ವಿಧಾನ, ನಾನಾ ಸಂದರ್ಭಗಳು ಬಂದಿರುತ್ತೆ. ಅವಾಗ ನಾವ್ ಎಚ್ಚೆತ್ಕೊಂಡು ಸರಿಯಾದ ಮಾರ್ಗದಲ್ಲಿ ಹೋಗ್ಬೋದು ಅನ್ನೋದು ನಮ್ಮ ಪೂರ್ವ ಜನ್ಮ ಕರ್ಮದಿಂದ ನಾವು ನಡೀತಾ ಇರ್ಬೋದು. ಬಟ್ ನೀವ್ ಯಾವಾಗ್ಲೂ ಹೇಳೋ ಹಂಗೆ ಒಳ್ಳೆ ದಾರಿಗೆ ಹೋಗಕ್ಕೆ ಪ್ರಯತ್ನ ಎಚ್ಚರಿಕೆಯಿಂದ ಇದ್ರೆ ಮಾತ್ರನೇ ಸಾಧ್ಯ ಅದು. ಇಲ್ಲ ಅಂದ್ರೆ ಮತ್ತೆ ಅಧರ್ಮದ ದಾರಿಗೆ ಹೋಗ್ತೀವಿ. ಅಂದ್ರೆ ಅದ್ ಎರಡು ಆಪ್ಷನ್ ಇದ್ದೇ ಇರುತ್ತೆ ಯಾವಾಗ್ಲೂ, ಒಂದ್ ಅಧರ್ಮ ಒಂದ್ ಧರ್ಮ ಅನ್ನೋದು. ಸೊ ಈಗ ಭಗವಂತ ಎಚ್ಚರಿಸ್ತಾನೆ ಇರ್ತಾನೆ ಧರ್ಮದ ದಾರಿಲೇ ಹೋಗ್ಬೇಕು ಅಂತ, ಅಲ್ವಾ ಮಾತಾಜಿ? ಹಾಗಿದ್ರೆ ಮಾತ್ರನೇ ಹೋಗಕ್ ಸಾಧ್ಯ ಅಂತ. ಹೌದು ಪ್ರೇಮ. ಇವಾಗ ಹಾಗಾದ್ರೆ ರಾವಣನ್ ಕತೆ ಏನು? ಎಷ್ಟು ಜನ ಅವನ್ಗೆ ಎಚ್ಚರಿಸ್ತಾ ಇದಾರಲ್ಲ, ಭಗವಂತ ಅವ್ರಿಗೂ ಎಚ್ಚರಿಸ್ತಾ ಇದ್ದಾನಲ್ವಾ? ದುಷ್ಟ ಅಲ್ಲ ಮಾತಾಜಿ, ರಾವಣ ಭಕ್ತ ಆಗಿರ್ಬೋದು, ಶಿವನ್ ಭಕ್ತ ಆಗಿರ್ಬೋದು, ಆದ್ರೆ ಅವನು ರಾಕ್ಷಸನ್ ಪ್ರವೃತ್ತಿ ಅವನಲ್ಲಿ ಹೆಚ್ಚಾಗಿರುತ್ತೆ, ನಾನು ನಂದು ಅಂತ. ಆ ದೇವತೆ ಪ್ರೇಮ ಅವನೇ ಕಾರಣ ಆಯ್ತಲ್ವಾ ಅವಾಗ. ಯಾಕೆಂದ್ರೆ ವಿಭೀಷಣನಿಗೆ ಆಗ್ಲಿ ರಾವಣನಿಗೆ ಆಗ್ಲಿ ಬೇರೆ ಬೇರೆ ಮನೆಯ ವಾತಾವರಣ ಇರ್ಲಿಲ್ಲ, ಒಂದೇ ಮನೆಯಲ್ಲಿ ಹುಟ್ಟಿರೋದು. ಆಯ್ತಾ? ಈಗ ಹೇಳ್ತೀನಿ ಕೇಳಿ. ಪ್ರತಿಯೊಂದು ಮಗುವು ಒಂದು ಮನೆಯಲ್ಲಿ ಹುಟ್ಟಿದೆ ಅಂದ್ರೆ ಅದೇನು ಒಂದು ಫ್ರೆಶ್ ಇದಲ್ಲ, ಅದು ಹಿಂದಿನ ಜನ್ಮಗಳಿಂದ ಅದು ಕಲೆಕ್ಟ್ ಮಾಡ್ಕೊಂಡ್ ಬಂದಂತಹ ಸಂಸ್ಕಾರಗಳು. ಅದು ನಾವೇ ಮಾಡ್ಕೊಂಡಿರೋದು, ನಾವೇ. ಈಗ ಪ್ರೇಮನೇ ಮಾಡ್ಕೊಂಡಿದ್ದಾರೆ. ನಾನು ಸತ್ಸಂಗದಲ್ಲಿ ಇರ್ಬೇಕು ಅಂತ ನಿಮ್ಮ ಹಿಂದಿನ ಜನ್ಮಗಳಿಂದ ನೀವು ಆ ಸಾಧನೆ ಮಾಡ್ಕೊಂಡ್ ಬಂದಿದ್ದೀರಾ, ಆ ಸಂಸ್ಕಾರಗಳನ್ನ ಬೆಳೆಸ್ಕೊಂಡ್ ಬಂದಿದ್ದೀರಾ. ಭಗವಂತ ಅದಕ್ಕೆ ಅವಕಾಶ ಮಾಡ್ಕೊಡ್ತಾನೆ. ಸೊ ಪ್ರಹ್ಲಾದ ಆಗ್ಲಿ ಶಬರಿ ಆಗ್ಲಿ ಹುಟ್ಟಿದ ತಕ್ಷಣ ಭಕ್ತರಾಗ್ಲಿಲ್ಲ. ಅವ್ರ ಹಿಂದಿನ ಜನ್ಮಗಳ ನಾನಾ ಜನ್ಮಗಳ ಸಂಸ್ಕಾರಗಳ. ಪ್ರಹ್ಲಾದ ಅಂತೂ ಬ್ರಹ್ಮನ ಅನನ್ಯವಾದ ಸೇವಕ. ಅವನು ಬ್ರಹ್ಮನಿಗೆ ದಿನಾ ಹೂವುಗಳನ್ನ ತಂದ್ಕೊಡ್ತಿರ್ತಾನೆ ದೇವ್ರ ಪೂಜೆಗೆ. ಒಂದು ದಿನ ಭಗವಂತನ ಸ್ಮರಣೆಯಲ್ಲಿ ಮೈ ಮರೆತು ಅವನ್ ಹೂ ತರೋದು ತಡ ಆದಾಗ ಬ್ರಹ್ಮನಿಗೆ ಪೂಜೆ ಮಾಡೋದಕ್ಕೆ ಹೂವಿರಲ್ಲ. ಆಗ ಶಾಪ ಕೊಟ್ಬಿಡ್ತಾನೆ ಬ್ರಹ್ಮ, ನೀನು ರಾಕ್ಷಸ ವಂಶದಲ್ಲಿ ಹುಟ್ಟು ಅಂತ. ಅವನಿಗೆ ಅನನ್ಯ ಭಕ್ತಿ, ಹಿಂದಿನ ಜನ್ಮಗಳ ಸಂಸ್ಕಾರ ಅವನನ್ನ ರಾಕ್ಷಸರ ಮನೆಯಲ್ಲಿ ಹುಟ್ಟಿದರೂ ಕಮಲದ ಎಲೆಯ ಮೇಲೆ ನೀರಿದ್ದ ಹಾಗೆ ಆ ರಾಕ್ಷಸಿ ಗುಣಗಳು ಯಾವುದೋ ಅವನು ಬೆಳೆಸ್ಕೊಂಡ್ ಬಂದಿರೋಂತಹ ಸದ್ಗುಣ ಅವನನ್ನ ಕಾಪಾಡತ್ತೆ. ಅವನಿಗೆ ಎಷ್ಟೋ ಡೇಂಜರ್ ಬರುತ್ತೆ ಪ್ರಹ್ಲಾದನಿಗೆ. ಮತ್ತೆ ಅವ್ರ ತಾತ ಹೇಳಿದ್ರಲ್ಲ, ಅಂದ್ರೆ ಅವರು ಪ್ರಜಾಪತಿಗಳು, ಬ್ರಹ್ಮನ ಮಾನಸ ಪುತ್ರ ಅವರು ಕಶ್ಯಪರು. ಅವರು ದೂರದರ್ಶಿಗಳು, ಹಿಂದೆ ಏನಾಗತ್ತೆ ಮುಂದೆ ಏನಾಗತ್ತೆ ಅಂತ ಗೊತ್ತಿರುತ್ತೆ. ಅವ್ರು ಹೇಳಿದ್ರು, ಸಂಸ್ಕಾರವಂತನಾದ ಭಕ್ತನೊಬ್ಬ ನಿನ್ನ ಮೊಮ್ಮಗನಾಗಿ ಹುಟ್ಟುತ್ತಾನೆ ಅಂತ. ಅಲ್ಲಿಗೆ ಅವ್ರದ್ದು ಟಾಪಿಕ್ ಕ್ಲೋಸ್.
ಈಗ ಹುಟ್ಟಿದ ಮೇಲೆ ಅವನ ಹಿಂದಿನ ಜನ್ಮಗಳ ಸಂಸ್ಕಾರದ ಪ್ರಬಲವಾಗಿರೋದ್ರಿಂದ ಅವನ ಮುಂದೆ ನೆನ್ನೆ ಹೇಳದ್ನಲ್ಲ, ಪ್ರತಿಕೂಲಸ್ಯ ವರ್ಜನಂ. ಅವನ ಮುಂದೆ ಪ್ರತಿಕೂಲವಾದ ಪರಿಸ್ಥಿತಿ ಇದ್ರು ಪ್ರಹ್ಲಾದ ಸರಿಯಾದ ದಾರಿಯಲ್ಲಿ ಹೋಗ್ತಾನೆ. ಶಬರಿ ಎಷ್ಟು ಜನಕ್ಕೆ ಗುರು ಆದವರು ಪಾಠ. ಅವಳು ಎಷ್ಟು ಸಣ್ಣೋಳಿರ್ತಾಳೆ ಗೊತ್ತಾ, ಗುರು ಹೇಳಿದಾಗ. ಚಿಕ್ಕ ಹುಡುಗಿ, ಅವಳಿಗೆ ಗುರುವಿನ ಸೇವೆ ಮಾಡೋದೊಂದು, ಮಾತಂಗ ಋಷಿಗಳ ಸೇವೆ ತುಂಬಾ ಮಾಡ್ತಿರ್ತಾಳೆ. ಮತಂಗ ಋಷಿಗಳ ಸೇವೆ, ಅವರ ಒಂದು ಆಶ್ರಮದಲ್ಲಿ ಇದ್ದು ಹಣ್ಣು ಹಣ್ಣು ಮುದುಕಿ ಆಗೋ ತನಕ ರಾಮನನ್ನ ಕಾಯ್ತಾಳೆ. ಅದು ಅವಳ ಶ್ರದ್ಧೆ, ಅವಳ ಭಕ್ತಿ. ಎಲ್ಲ ನೋಡಿ ಅಪಹಾಸ್ಯ ಮಾಡ್ತಿರ್ತಾರ ಅವಳನ್ನ. ನಿನ್ನಂತವಳು ನೋಡಕ್ ರಾಮ ಯಾಕೆ ಬರ್ತಾನೆ ಅಂತ. ನನ್ನ ಗುರು ಹೇಳಿದರೆ ಅಂತ ಇಡೀ ಜೀವನ ಕಳಿತಾಳೆ ರಾಮ ಬಂದಾನ ಅಂತ. ಅದು ಅವಳ ಸಾಧನೆ ಅಲ್ವಾ, ಅವಳ ತಪಸ್ಸಲ್ವಾ. ಭಗವತ್ ಕೃಪೆ ಖಂಡಿತ ಇದೆ, ಇಲ್ಲ ಅಂತಲ್ಲ. ಆದ್ರೆ ಅಯ್ಯೋ ಹೋಗು, ನಾನು ಎಷ್ಟೋ ಜನ ಪ್ರವಚನಗಳಲ್ಲಿ ಹೇಳದ್ ಕೇಳಿದೀನಿ. ನಮ್ ಗುರುಗಳೇನ್ ಹೇಳಿದ್ದು, ಯಾವಾಗೋ ಬರ್ತಾನೆ ರಾಮ ಅಂತ. ಅಲ್ಲಿಯವರೆಗೂ ನಾನು ಪಾಡಿ ನಾನು ಆರಾಮಾಗಿದ್ದು. ಆ ರಾಮ ಬರೋ ಮುಂದೆ ಹಿಂದಿನ ದಿನ ಹೋಗಿ ಕ್ಲೀನ್ ಮಾಡಿದ್ರೆ ಆಯ್ತು ಆಶ್ರಮನ. ಇಡೀ ಜನ್ಮ ಯಾಕೆ ಮಾಡ್ಬೇಕು? ನಮ್ದೆಲ್ಲ ಶಾರ್ಟ್ ಕಟ್ ಮೆಥಡ್ ಅಲ್ವಾ. ಆದ್ರೆ ಅವಳು ಹಾಗ್ ಮಾಡಲ್ಲ. ಇಡೀ ಜನ್ಮ ರಾಮ ಬಂದಾನ ಬಂದಾನ. ಮಾಡ್ದೇನೂ ಇರ್ಬೋದಾಗಿತ್ತು ಪ್ರಯತ್ನ. ಗುರುಗಳು ಏನೋ ಒಂದ್ ಮಾತು ಅಂದ್ರು, ಅವ್ರು ಅದು ಈ ಲೋಕದಲ್ಲೂ ಇಲ್ಲ, ಸಮಾಧಿ ಆಗ್ಬಿಡ್ತಾರ ಅವ್ರು. ಅಂದ್ರೆ ಮಹಾ ಸಮಾಧಿ ಆಗ್ತಾರ ಅವ್ರು. ಆದ್ರೆ ಆ ದಾರಿಲಿ ನಡೀತಾಳೆ. ಪ್ರಹ್ಲಾದ ನಡೀತಾನೆ. ಅದು ಭಗವಂತ ನಿಮಗೆ ಎಲ್ಲಾ ಅವಕಾಶಗಳನ್ನ ಕೊಡ್ತಾನೆ. ಪ್ರೇಮ ಪ್ರತಿಯೊಬ್ಬರಿಗೂ ಕೊಡ್ತಾನೆ. ರಾವಣನಿಗೂ ಕೊಡ್ತಾನೆ, ಪ್ರಹ್ಲಾದನಿಗೂ ಕೊಡ್ತಾನೆ. ಆ ಪ್ರಹ್ಲಾದ ಉಪಯೋಗಿಸ್ಕೋತಾನೆ, ರಾವಣ ಉಪಯೋಗಿಸ್ಕೊಳ್ಳಲ್ಲ ಅಷ್ಟೇ. ಪ್ರತಿಯೊಂದು ಕೆಲಸಕ್ಕೂ ನಮ್ಮ ಒಂದು ಸೆಲ್ಫ್ ಎಫರ್ಟು ಮತ್ತೆ ಭಗವತ್ ಕೃಪೆ ಎಲ್ಲರ ಮೇಲೂ ಇರುತ್ತೆ. ಅದು ವಿಶೇಷವಾಗಿ ಏನನ್ನ ಹಾಗಾದ್ರೆ ಪ್ರಾರಬ್ಧ ಅಂತಾರೆ? ನಾವು ಹುಟ್ಟಿದಾಗಿಂದ ನಾವು ಎಲ್ಲಿ ಹುಟ್ಟುತ್ತೀವಿ, ಎಷ್ಟು ವರ್ಷ ಇರ್ತೀವಿ, ನಮ್ಮ ದೇಹದ ಪ್ರಾರಬ್ಧಕ್ಕೆ ಬಂದಿರೋದು ದೇಹ. ಆ ದೇಹಕ್ಕೆ ಏನೇನು ಕಾಯಿಲೆಗಳು ಬರುತ್ತೆ, ಅದು ಯಾವಾಗ ಎಂಡ್ ಆಗತ್ತೆ, ಇದೆಲ್ಲ ಪ್ರಾರಬ್ಧಕ್ಕೆ ಅರ್ಪಣೆ ಆಗಿದೆ. ಅವನು ಪಾಪಿ ಆಗ್ಲಿ ಪುಣ್ಯವಂತ ಆಗ್ಲಿ. ಆದರೆ ಆತ್ಮನಿಗಂತೂ ಹುಟ್ಟು ಸಾವುಗಳಿಲ್ಲ. ದೇಹ ಹುಟ್ಟತ್ತೆ ಸಾಯತ್ತೆ ಅಕಾರ್ಡಿಂಗ್ ಟು ಪ್ರಾರಬ್ಧ. ಆದರೆ ಆ ದೇಹವನ್ನ ಉಪಯೋಗಿಸ್ಕೊಂಡು ನಿಮ್ಮ ಸಂಸ್ಕಾರಗಳನ್ನ ಡೆವಲಪ್ ಮಾಡ್ಕೊಳ್ಳೋದು ನಿಮ್ಮ ಮನಸ್ಸು. ಅದು ಚಾಯ್ಸ್ ಮಾಡ್ಬೇಕು. ನಾನು ರಾವಣ ಆಗ್ಬಾರ್ದು, ನಾನು ವಿಭೀಷಣ ಆಗ್ಬೇಕು. ನಾನು ಹಿರಣ್ಯಕಶಿಪು ಆಗ್ಬಾರ್ದು, ನಾನು ಪ್ರಹ್ಲಾದ ಆಗ್ಬೇಕು. ಚಾಯ್ಸ್ ಮಾಡ್ಬೇಕಾಗಿರೋದು ನೀವು. ಅವನಿಗೆ ಎಲ್ಲ ಹಾಗಾದ್ರೆ ಮಾತಾಜಿ ನಾವು ಚಾಯ್ಸ್ ಮಾಡಿದಾಗ ಏನೋ ಒಂದ್ ಚಾಯ್ಸ್ ಮಾಡಿರ್ತೀವಿ, ಅದು ಫುಲ್ಫಿಲ್ ಆಗ್ತಿರುವಾಗ ದೇವ್ರ ಕೃಪೆ ಅಂತೀವಲ್ವಾ ಮಾತಾಜಿ? ಅದನ್ನುವೆ ಏನ್ ಚಾಯ್ಸ್ ಈಗ ನಾವೇನೋ ಚಾಯ್ಸ್, ಅದೇ ಈಗ ಏನೋ ಒಂದ್ ಮಾಡಿರ್ತೀವಿ ಮಾತಾಜಿ. ನಾನ್ ಹೇಳ್ತಾ ಮಾತು ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ. ನೀವೇನೋ ಎಜುಕೇಶನ್, ಮದ್ವೆ, ಮುಂಜಿ, ಮಕ್ಕಳು, ಈ ಸಂಸಾರಿಕ ವಿಷಯಗಳಲ್ಲಿ ನೀವು ಮಾಡೋ ಚಾಯ್ಸು ನಿಮ್ಮ ಪ್ರಾರಬ್ಧಕ್ಕೆ ಒಳಪಟ್ಟಿದೆ. ಆಧ್ಯಾತ್ಮಿಕವಾಗಿ ನೀವೇನ್ ಚಾಯ್ಸ್ ಮಾಡ್ತೀರಾ ಅದಕ್ಕೆ ನಿಮ್ ಪ್ರಾರಬ್ಧ ಅಂಟ್ಕೊಳಕ್ ಆಗಲ್ಲ. ರಮಣ ಮಹರ್ಷಿಗಳು ಸ್ಪಷ್ಟವಾಗಿ ಹೇಳಿದಾರೆ ಇದನ್ನ. ಹೇಗೆ ಪ್ರಾರಬ್ಧ ನಿಮಗೆ ಕಾಟ ಕೊಡತ್ತೆ ಅಂದ್ರೆ, ನೀವು ಇಲ್ಲಿಂದ ಇವಾಗ ಕೂತಿದ್ದೀರಾ ಕ್ಲಾಸ್ ಕೇಳ್ಬೇಕು ಅಂತ, ಎದ್ದೋಗಿ ಒಂದ್ ಲೋಟ ನೀರ್ ತಗೊಂಬಂದ್ರು ನಿಮ್ ಪ್ರಾರಬ್ಧ. ಫ್ಯಾನ್ ಹಾಕ್ತೀರಾ ಎದ್ದೋಗಿ, ಅದು ಪ್ರಾರಬ್ಧಕ್ಕೆ ಸರಿಯಾಗಿ ಮಾಡ್ತೀರಾ. ಆದರೆ ಅದೆಲ್ಲ ದೇಹಕ್ಕೆ ಸೇರಿದೆ ಪ್ರಾರಬ್ಧಗಳು, ಕರ್ಮಗಳು. ನಿಮಗೆ ದುಃಖ ಆಗೋದು, ಸುಖ ಆಗೋದು, ಎಲ್ಲ ಆರೋಗ್ಯ ಇರೋದು, ಅನಾರೋಗ್ಯ ಇರೋದು, ಇದೆಲ್ಲ ಪ್ರಾರಬ್ಧ ಬಂದಿರೋದು ದೇಹಕ್ಕೆ, ಮನಸ್ಸಿಗೆ. ಆತ್ಮನಿಗೆ ಯಾವ ಪ್ರಾರಬ್ಧವೂ ಇಲ್ಲ. ಆದರೆ ಇಷ್ಟು ಪ್ರಾರಬ್ಧ ಕರ್ಮಗಳ ಮಧ್ಯೆಯೂ ನೀವು ಒಂದು ಎಫರ್ಟ್ ಹಾಕ್ತೀರಾ. ನಿನ್ನೆ ಲಲಿತಾ ಒಂದ್ ಪ್ರಶ್ನೆ ಕೇಳಿದ್ರು, ಮೋಕ್ಷಕ್ಕೆ ಸಾಧನೆ ಮಾಡ್ಬೇಕಾದ್ರೆ ಇನ್ಸ್ಪಿರೇಷನ್ ಏನು ಅಂತ. ನಿಮ್ಮ ಸಂಸಾರಗಳಲ್ಲಿ ನೀವು ಅನುಭವಿಸ್ತಾ ಇರೋ ತಾಪತ್ರಯಗಳನ್ನೇ ಯೋಚನೆ ಮಾಡಿ. ಈ ದುಃಖಗಳಿಂದ ಬಿಡುಗಡೆನೇ ನಿಮ್ಮ ಇನ್ಸ್ಪಿರೇಷನ್. ಅದು ಮೋಕ್ಷ. ಅದು ಆಗ್ಬೇಕಾದ್ರೆ ಈ ಒಂದು ಎಷ್ಟೇ ನಿಮ್ಮ ಪ್ರಾರಬ್ಧದಿಂದ ದೇಹ ಹೆಣ್ಣಾಗಿರ್ಲಿ, ಗಂಡಾಗಿರ್ಲಿ, ವಯಸ್ಸಾಗಿರ್ಲಿ, ಹೆಂಗಾಗಿರ್ಲಿ, ದೇಹಕ್ಕೆ ಏನಾದ್ರು ಬರ್ತಾ ಇರ್ಲಿ, ಮನಸ್ಸಿಗೆ ಏನೇ ನೋವಿರ್ಲಿ, ಆದರೆ ನಾನು ಸಾಧನೆ ಮಾಡಿ ನನಗೆ ಸಾಕು, ಪುನರಪಿ ಜನನಂ ಪುನರಪಿ ಮರಣಂ, ಬೇಡ ನನಗೆ ಅಂತ ನೀವು ನಿರ್ಧಾರ ಮಾಡಿ ನೀವು ಸತ್ಸಂಗಕ್ಕೆ ಹೋಗ್ತೀರಾ, ಗುರುವಿನ ಹತ್ರ ಹೋಗ್ತೀರಾ, ಭಗವದ್ಗೀತೆಯ ಅಧ್ಯಯನ ಮಾಡ್ತೀರಾ,
ಅದಕ್ಕೆ ಯಾವ ಪ್ರಾರಬ್ಧವು ಅಡ್ಡ ಬರೋದಿಲ್ಲ. ನಿಮಗೆ ಎಷ್ಟೇ ಹುಷಾರಿಲ್ದರೂ ನೀವು ಕೇಳಬಹುದು, ರಮಣರು ಅದೇ ಹೇಳ್ತಾರೆ. ಪ್ರಾರಬ್ಧ ಬರೀ ದೇಹಕ್ಕೆ ಮನಸ್ಸಿಗೆ ಮಾತ್ರ, ನಿಮ್ಮ ಸಾಧನೆಗೆ ಅದು ಅಡ್ಡ ಬರೋದಿಲ್ಲ. ನೀವು ಎಲ್ಲೇ ಹುಟ್ಟಿರ್ರಿ, ನಿಮ್ಮ ಚಾಯ್ಸ್ ಅದು, ನೀವ್ ಏನ್ ಮಾಡ್ಬೇಕು ಅಂತ ನಿಮಗೆ ಮನುಷ್ಯ ಜನ್ಮ ಭಗವಂತ ಕೊಟ್ಟಿರೋದನ್ನು. ಇದು ಸ್ಪಷ್ಟವಾಗಿ ಹೇಳ್ತೀನಿ, ಭಗವಂತನ ಕೃಪೆ ಎಲ್ಲರ ಮೇಲೂ ಇದೆ. ಸೂರ್ಯನ ಬೆಳಕು ಎಲ್ಲಾ ಕಡೆ ಇರೋ ಹಾಗೆ ನಾವು ಗುರು ಕೃಪೆ ಭಗವಂತನ ಕೃಪೆಯನ್ನ ಅವಮಾನ ಮಾಡ್ತಾ ಇದೀವಿ, ಅದನ್ನ ತಿರಸ್ಕರಿಸ್ತಾ ಇದೀವಿ. ಇದ್ದ 32 ವರ್ಷದಲ್ಲಿ ಎಂತಹ ಭಾಷ್ಯವನ್ನ ಬರೆದು ಭಗವದ್ಗೀತೆಗೆ ಆಚಾರ್ಯರು ಕೊಟ್ಟು ಹೋಗಿದ್ದಾರೆ ನಮ್ಗೆ. ಆ ಮಹಾತ್ಮ ಕೊಟ್ಟಂತಹ ಭಾಷ್ಯವನ್ನ ಓದಿ ಅರ್ಥ ಮಾಡ್ಕೊಂಡು ಬಿಡುಗಡೆ ಹೊಂದ್ರೆ ಸಾಕು. ನಾವಿನ್ನೇನು ಮಾಡ್ಬೇಕಾಗಿಲ್ಲ. ಆದರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಹುಟ್ಟು ಎಲ್ಲ ಆಗತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ಪ್ರಾರಬ್ಧ ನಿಮ್ಮನ್ನ ಎಲ್ಲರೂ ಕರ್ಕೊಂಡು ಹೋಗ್ಲಿ. ನಿಮ್ಮ ಹಿಂದಿನ ಪ್ರಹ್ಲಾದನ ಹಾಗೆ ಸಂಸ್ಕಾರಗಳಿದ್ರೆ ನೀವು ಎಂತಹದೇ ವಿಪರೀತ ಪರಿಸ್ಥಿತಿಯಲ್ಲಿದ್ದರೂ ನೀವು ಸತ್ಸಂಗದಲ್ಲಿರ್ತೀರಾ, ಧರ್ಮ ಮಾರ್ಗದಲ್ಲಿ ಇರ್ತೀರಾ. ಭಗವಂತನ ಕೃಪೆ, ಆ ಮಾಯಾ ಅನ್ನೋಳು ನಿಮ್ಗೆ ಏನು ಮಾಡಕ್ಕಾಗಲ್ಲ. ಅವಾಗ ಅದಿರದೆ ನಿಮ್ಗೆ ಹೆದರ್ಸಕ್ಕೆ. ನಿಮ್ ಪ್ರಾರಬ್ಧ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಹೊಂದಿರಲಿ. ಅವರ ಹಿಂದಿನ ಜನ್ಮಗಳ ಒಂದು ಸಾಧನೆ, ಒಳಗೆ ಇರ್ತಕ್ಕಂತಹ ಸಂಸ್ಕಾರಗಳು, ಪ್ರಹ್ಲಾದನನ್ನಾಗಲಿ ಶಬರಿಯನ್ನಾಗಲಿ ಮತ್ತೆ ಹುಟ್ಟಕ್ಕೆ ಯಾವುದೇ ಒಂದು ವಾಸನ ಇಲ್ದೇ ಇರೋ ಹಾಗೆ ಸಾಧನೆ ಮಾಡೋದಕ್ಕೆ ಅದು ಅನುಕೂಲ ಮಾಡಿಕೊಡ್ತು. ಕಶ್ಯಪರು ಹೇಗ್ ನೋಡಿದ್ರು ಇದನ್ನ ಅಂದ್ರೆ, ಅವರು ಋಷಿ, ಅವರು ಪ್ರತಿಯೊಂದು ಜೀವದ ಒಂದು ಕರ್ಮವನ್ನ ನೋಡುವಂತಹ ಶಕ್ತಿ ಇತ್ತು. ಆದ್ರಿಂದ ಅವ್ರು ಹೇಳಿದ್ರು, ನಿನ್ನ ಮೊಮ್ಮಗ ತುಂಬಾ ಹುಟ್ಟತಾನೆ, ತುಂಬಾ ಭಾಗ್ಯವಂತ, ಭಕ್ತ ಭಕ್ತ ಭಾಗವತೋತ್ತಮ ಹುಟ್ಟತಾನೆ ಅಂತ. ಸ್ಟಿಲ್ ಪ್ರಹ್ಲಾದನು ಮಿಸ್ಲೀಡ್ ಆಗ್ಬೋದಾಗಿತ್ತು. ಅವನ ತಮ್ಮಂದ್ರು ರಾಕ್ಷಸರು ಎಲ್ರು ರಾಕ್ಷಸ ಇದ್ರಲ್ಲಿದ್ರು, ಆದ್ರೆ ಅವನ ಸಂಸ್ಕಾರ ಹಂಗೆ. ಪ್ರಹ್ಲಾದನ್ ತಾಯಿನೇ ಹೇಳ್ತಾಳಲ್ವಾ, ಹೌದು ನಿನ್ ತಂದೆನೆ ನಂಬು, ಅವರೇ ದೇವ್ರು ಅಂತ ನಂಬು ಅಂತ. ಯಾಕೆ ಅಷ್ಟು ಶಿಕ್ಷೆ ಕೊಟ್ಟಿರ್ತಾರೆ ಪ್ರಹ್ಲಾದನ್ಗೆ, ತಾಯಿ ಕೇಳ್ಕೊಳ್ತಾಳೆ, ಎಷ್ಟ್ ಹೇಳ್ತಾಳೆ. ಅವ್ನ್ ನಂಬೋಡ್ಬೋದಾಗಿತ್ತು, ನನ್ ತಾಯಿನೇ ಹೇಳ್ತಿದ್ದಾಳೆ ಅಂದ್ರೆ ನಿಜ ಇರ್ಬಹುದೇನೋ ಅಂತ. ಆದ್ರೆ ಅವ್ನ್ ಶ್ರದ್ಧಾ ಭಕ್ತಿ ಅದನ್ನ ಬಿಡೋದಿಲ್ಲ. ಹೌದು ನೋಡಿ ಪ್ರೇಮ, ನಾನು ಇನ್ನೊಂದು ವಿಷಯ ಹೇಳ್ತೀನಿ. ಆದಿಶಂಕರರು ಪ್ರತಿಯೊಬ್ಬ ಅಧಿಕಾರಿಗಳನ್ನ ಅಧಿಕಾರಿ ಭೇದ ಅಂತ ಡಿಫ್ರೆಂಟ್ ಲೆವೆಲ್ ಆಫ್ ಸ್ಪಿರಿಚುವಲ್ ಮೆಚುರಿಟಿ, ಅಂದ್ರೆ ಆಧ್ಯಾತ್ಮಿಕವಾಗಿ ನಮ್ಮ ಒಬ್ಬೊಬ್ರದ್ದು ಒಂದು ವಿವಿಧ ಹಂತಗಳಲ್ಲಿ ಇದೀವಿ. ಬೇಸಿಕ್ ಲೆವೆಲ್ ಅಲ್ಲಿ ಇರೋರೊಬ್ರು ಅತ್ಯಂತ ವೈರಾಗ್ಯದಿಂದ ಆಳವಾಗಿ ಚಿಂತನೆ ಮಾಡಿದವರೊಬ್ರು, ಅಥವಾ ಕೊನೆಗೆ ಸಿದ್ಧಿಯನ್ನ ಗಳಿಸಿ ಮೋಕ್ಷವನ್ನು ಗಳಿಸಿದವರು ಇನ್ನೊಂದು. ಪ್ರಹ್ಲಾದ ಬರೋದು ಆ ಹೈಯೆಸ್ಟ್ ಲೆವೆಲ್ ಅಲ್ಲಿ. ಅವನಿಗೆ ಸಂಸಾರ, ಹಿರಣ್ಯಕಶಿಪು ತಳ್ತೀಯಾ ಬೆಟ್ಟದ ಮೇಲಿಂದ ತಳ್ಳು, 100% ಸರ್ವಧರ್ಮಾನ್ ಹೇಳಿದ್ನಲ್ಲ ನಿನ್ನೆ, 100% ಶರಣಾಗತಿ. ಭಗವಂತ ಉಳಿಸ್ತಾನೆ ಈ ದೇಹವನ್ನ, ಉಳಿಸಿದ್ರೆ ಉಳಿಸ್ಲಿ, ಇಲ್ದರೆ ಇಲ್ಲ. ದೇಹ ಅಭಿಮಾನವೇ ಇಲ್ಲ ಅವನಿಗೆ. ಎಲ್ಲಿ ಹುಟ್ತೀವಿ, ನಮ್ಮ ವಾಸನಗಳೇನು, ಹಿಂದೆ ಏನ್ ಕಲೆಕ್ಟ್ ಮಾಡ್ಕೊಂಬದೀವಿ ಅದನ್ನ ಬದಲಾಯಿಸಕ್ಕಾಗಲ್ಲ. ಆದ್ರೆ ಈಗ ನಮ್ಮ ಕೈಯಲ್ಲಿ ಇದೆ. ನಾವು ಕಾನ್ಶಿಯಸ್ ಎಫರ್ಟ್ ಹಾಕಿದ್ರೆ ಆತ್ಮ ಸ್ವರೂಪ ನಾನು, ಅದು ಆಲ್ರೆಡಿ ಪರ್ಫೆಕ್ಟ್. ದೇಹ ಬಿದ್ದು ಹೋಗೋದು, ನನ್ನ ಸಾಧನೆ ಆಗ್ಬೇಕಾಗಿರೋದು ಮನಸ್ಸಿನ ಲೆವೆಲ್ ಅಲ್ಲಿ. ನನ್ನ ಜೀವನ ತುಂಬಾ ಅಮೂಲ್ಯವಾದದ್ದು, ಮನುಷ್ಯ ಜನ್ಮ. ಇದು ಉಪಯೋಗಿಸ್ಕೊಂಡು ನಾನು ಬಿಗಿನರ್ ಲೆವೆಲ್ ಅಲ್ಲಿ ಇದ್ರೆ ಅಡ್ವಾನ್ಸ್ ಲೆವೆಲ್ಗೆ ಹೋಗೋಕೆ ಪ್ರಯತ್ನ ಪಡ್ತೀನಿ. ಮೊದಲನೇ ಸ್ಟೇಜ್ ಅಲ್ಲಿ ಭಕ್ತಿಯನ್ನ ಡೆವಲಪ್ ಮಾಡ್ಕೋಬೇಕು, ಅದು ನಮ್ಮ ಎಫರ್ಟ್ ಅಲ್ವಾ. ಧ್ಯಾನ ಮಾಡ್ಬೇಕು, ಪೂಜೆ ಮಾಡ್ಬೇಕು, ಜಪ ಮಾಡ್ಬೇಕು. ಕೆಲವರಿಗೆ ನ್ಯಾಚುರಲ್ ಆಗಿ ಬರುತ್ತೆ ಡಿವೋಷನ್, ಕೆಲವರಿಗೆ ಬರೋದಿಲ್ಲ. ಅವನು ಪ್ರೇಮ ಏನ್ ಹೇಳ್ತಿರೋದು ಅಂದ್ರೆ, ದೇವರು ಡಿಸೈಡ್ ಮಾಡಿರ್ತಾರೆ, ಅವ್ರು ಹುಟ್ಟುತ್ತಾರೆ, ಆದ್ರಿಂದ ಅವ್ರು ಅದೇ ದಾರಿಲಿ ಹೋಗ್ತಾರೆ, ತಪ್ಪು ಹೋಗಲ್ಲ ಅಂತ. ಇಲ್ಲ 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 ಇಲ್ಲ, ಅದು ತಪ್ಪು ಹೋಗ್ದಿರೋಂಗೆ ಭಗವಂತ ಮಾಡಿರ್ತಾನೆ. ತಪ್ಪು ಹೋಗೋ ಎಲ್ಲಾ ಚಾನ್ಸು ನಾವು ಮಾಡ್ತೀವಿ. ನಮ್ಮೆಲ್ಲರಿಗೂ ಮನುಷ್ಯ ಜನ್ಮ ಕೊಟ್ಟಿದ್ದಾನೆ, ಎಷ್ಟು ಜನ ಉಪಯೋಗಿಸ್ಕೊತಾ ಇದಾರೆ ಇದನ್ನ.
ಮಾತಾಜಿ ಡೆಸ್ಟಿನಿ ಅನ್ನೋದು ಒಂದ್ ಇರುತ್ತಲ್ಲ, ಅವ್ನು ಇಂಥದ್ದೇ ಆಗ್ಬೇಕು ಅಂತ ಇಲ್ಲ ಬರ್ದಿರ್ತಾನೆ. ಇಲ್ಲಮ್ಮ, ಅದು ಅದು ನಿಮ್ಮ ದೇಹಕ್ಕೆ ಮಾತ್ರ, ಸಾಧನೆಗೆ ಅದು ಬರೋದಿಲ್ಲ. ಹಾಗಾದ್ರೆ ಮಾತಾಜಿ, ಹ್ಮ್ ಈ ಭೀಷ್ಮ 800 ವರ್ಷ ಅವ್ರು ಬದುಕಿರೋದು, ಅದ್ರಲ್ಲಿ 500 ವರ್ಷ ಬರೀ ಅವ್ರ ವಿದ್ಯೆನೆ ಕಲಿತಾರೆ ಹ್ಮ್ ಅಲ್ವಾ ಮಾತಾಜಿ? ವಿದ್ಯೆ ಕಲ್ತು ಆದ್ರೂನು ಅವರು ಧರ್ಮದಲ್ಲೇ ಇರ್ತಾರೆ. ಆದ್ರೆ ಹ್ಮ್ ಕುರುಕ್ಷೇತ್ರ ಯುದ್ಧ ಬಂದಾಗ ಹ್ಮ್ ಕೌರವ್ರ ಪರ ಹೋಗ್ತಾರೆ. ಹ್ಮ್ ಆಮೇಲೆ ಕೌರವ್ರ ಪರ ನಿಂತು ಮಾಡ್ತಾರೆ. ಅವ್ರಿಗೆ ಗೊತ್ತಲ್ವಾ ಧರ್ಮ ಇದು ಯಾವ್ದು ಹೌದು, ಧರ್ಮ ಯಾವ್ದು 100% ಅಧರ್ಮ ಅಂತ. ಗೊತ್ತು ಗೊತ್ತು. ಆದ್ರೆ ಅವ್ರದೊಂದ್ ಪ್ರತಿಜ್ಞೆ ಮುಂದಿಟ್ಕೋತಾರ ಅವ್ರು. ನೋಡಿದ್ಯಾ, ನೀನೇ ಹೇಳ್ತಾ ಇದ್ದೀರಾ 800 ವರ್ಷ ಬದುಕಿ 500 ವರ್ಷ ಸಾಧನೆ ಮಾಡಿದ್ರು ನಾನು ನನ್ನದು ಅನ್ನೋದನ್ನ ಕಳ್ಕೊಳ್ಳೋದು ಎಷ್ಟು ಕಷ್ಟ ಇದೆ ಅಂತ. ಭೀಷ್ಮರಂತ ಉತ್ತಮರಿಗೆ ಎಷ್ಟು ಕಷ್ಟ ಆಯ್ತು ಅಂತ. ಅದು ಅವ್ರಿಗೆ ಎಲ್ಲದಕ್ಕಿಂತ ಧರ್ಮಕ್ಕಿಂತ ಹೆಚ್ಚಾಗಿ ತಮ್ಮ ಪ್ರತಿಜ್ಞೆಯನ್ನ ಮುಂದಿಟ್ಕೋತಾರ ಅವರು. ಅವಾಗ ಏನ್ ಹೇಳ್ತೀರಾ ಮಾತಾಜಿ? ಅವ್ರ ಪ್ರತಿಜ್ಞೆ ಬಿಟ್ಟು ಇದನ್ ಮಾಡ್ಬೋದಾಗಿತ್ತು, ಅದವ್ರ ಡೆಸ್ಟಿನಿ ಅಲ್ವಾ? ಅಲ್ಲ, ದೇವ್ರು ಚಾಯ್ಸ್ ಇದೇ ಅಲ್ಲ ಆಗ್ಬೇಕು ಅಂತ ಬರೆದು ಕಳ್ಸಿದಾನಲ್ವಾ? ಇಲ್ಲ ಇಲ್ಲ ಇಲ್ಲ, ತಪ್ಪು. ಅವ್ರ ಮುಂದೆ ಚಾಯ್ಸ್ ಇತ್ತು, ಅವ್ರು ಆರಿಸ್ಕೋಬೇಕಾಗಿತ್ತು ಏನ್ ಮಾಡ್ಬೇಕು ಅಂತ. ಅವ್ರು ಅವ್ರಿಗೆ ಆರಿಸ್ಕೊಳ್ಳಿ. ಬುದ್ಧಿ ಕೊಡ್ಲಿಲ್ವಲ್ಲ ಅವ್ನು? ಓ, ನಿಮ್ಮ ಬುದ್ಧಿ, ಎಲ್ಲರ ಬುದ್ಧಿ ಬೆಳಗ್ತಾ ಇದ್ದಾನೆ ಪರಮಾತ್ಮ. ಅದನ್ನ ಸರಿಯಾದ ದಾರಿಲಿ ತಗೊಂಡೋಗ್ಬೇಕಾಗಿರೋದು ನೀವು. ನಿಮಗೆ ಕಾರ್ ಕೊಟ್ಟಿದ್ದಾನೆ, ಸರಿಯಾಗಿ ಡ್ರೈವ್ ಮಾಡ್ಬೇಕಾಗಿರೋದು ನೀವು. ಬುದ್ಧಿ ಕೊಡ್ಲಿಲ್ವಲ್ಲ, ಅದಕ್ಕೆ ತಗೊಂಡೋಗಿ ಇನ್ನೊಬ್ರಿಗೆ ಆಕ್ಸಿಡೆಂಟ್ ಮಾಡದೆ ಅಂದ್ರೆ. ಡೋಂಟ್ ಬ್ಲೇಮ್ ದ ಗಾಡ್. ಎಲ್ಲ ನೀವು ಪ್ರೀ ಡೆಸ್ಟಿನಿ ಆಗಿರತ್ತೆ ಅಂದ್ರೆ ಏನಂದ್ರೆ, ನೀವ್ ಎಲ್ಲಿ ಹುಟ್ಟುತ್ತೀರಾ, ನೀವು ಗಂಡ್ಸಾಗ್ ಹುಟ್ತಿರೋ ಹೆಂಗ್ಸಾಗ್ ಹುಟ್ತಿರೋ, ನಿಮ್ಗೆ ಆರೋಗ್ಯ ಹೆಂಗಿರತ್ತೆ, ಇದೆಲ್ಲ ಪ್ರಾರಬ್ಧ ದೇಹದ್ದಷ್ಟೇ. ಸಾಧನೆಗೆ ಯಾರು ಅಡ್ಡಿ ಬರಲ್ಲ. ನಿಮ್ಮ ನಿಮ್ಮ ಸ್ವಂತ ನಿಮ್ಮ ರಮಣ ಮಹರ್ಷಿಗಳ ಮಾತನ್ನ ರಿಪೀಟ್ ಮಾಡ್ತಾ ಇರೋದ್ ನಾನು. ನಿಮ್ ಮುಂದೆ ಚಾಯ್ಸು. ಯಾಕೆ ಕೃಷ್ಣನ್ ಮುಂದೆ ಚಾಯ್ಸ್ ಇರ್ಲಿಲ್ವಾ? ಶಸ್ತ್ರ ಎತ್ತಲ್ಲ ಅಂತಾನೆ, ಆದ್ರೆ ಭೀಷ್ಮರಿಗೋಸ್ಕರ ಶಸ್ತ್ರ, ತನ್ನ ಪ್ರಾಮಿಸ್ ನ ಬ್ರೇಕ್ ಮಾಡಲ್ವಾ ಕೃಷ್ಣ? ಚಾಯ್ಸ್ ಇತ್ತು ಅವನ್ಗುನು ಅಲ್ವಾ? ವ್ಯಕ್ತಿ ಮೇಲೆ ಡಿಪೆಂಡ್. ಕೃಷ್ಣ ಭಕ್ತ ಪರಾಧೀನ ಅಲ್ಲ ಮಾತಾಜಿ. ಹಾ. ಭಕ್ತ ಏನ್ ಕೇಳಿದ್ರೆ ಅವನು ಅದನ್ನ ನೆರವೇರಿಸ್ತಾನೆ. ಅದೇನ ಭೀಷ್ಮ ಆದ್ರೆ ಕೃಷ್ಣ ನಾನ್ ನಿನ್ ಕೈಲಿ ಶಸ್ತ್ರ ಇಡ್ಸ್ತೀನಿ ಅಂತ ಪ್ರತಿಜ್ಞೆ ಮಾಡ್ತಾರಲ್ಲ, ಅದೇ ಅದಕ್ಕೆ ಕೃಷ್ಣ ನನ್ ಭಕ್ತನ ಇಚ್ಛೆನ ಈಡೇರಿಸ್ತೀನಿ ಅನ್ಬಿಟ್ಟು ಅವ್ರೇನು ವಿಷ್ಣು ಚಕ್ರ ಹಿಡಿಲಿಲ್ಲ, ಬರೀ ರಥದ್ದು ಗಾಲಿ ಚಕ್ರ ಹಿಡಿದು ಅವರು ಭೀಷ್ಮಂದು ಇದು ಪೂರ್ತಿ ಮಾಡ್ತಾರ. ಕರೆಕ್ಟ್. ಕೃಷ್ಣ ಭಕ್ತರ ಪರಾಧೀನ. ಕೃಷ್ಣರಿಗೆ ಅಂದ್ರೆ ಕೃಷ್ಣನ ಒಂದು ಪ್ರಾಮಿಸ್ ಬ್ರೇಕ್ ಆಯ್ತು, ಬಟ್ ಕೃಷ್ಣ ಅದಕ್ಕೆ ಕೇರ್ ಮಾಡಲ್ಲ, ತನ್ನ ಭಕ್ತನೇ ಹೆಚ್ಚು ಅಂತಾನೆ. ಇವರು ಹಾಗೆ ಧರ್ಮ ಹೆಚ್ಚು ಅನ್ಬೋದಾಗಿತ್ತು. ಹೇಳ್ತಾರೆ ಅವರು ಮಲಗಿದಾಗನು ಪಾಂಡವರಿಗೆ, ನಿಮ್ಮ ಪರವಾಗಿ ಧರ್ಮ ಇದೆ, ಭಗವಂತ ಇದ್ದಾನೆ, ಎಲ್ಲ ಗೊತ್ತಿರತ್ತ ಅವ್ರಿಗೆ. ಆದ್ರೂ ಅವ್ರ ಕರ್ಮ ಅದನ್ನ ಮಾಡಕ್ ಬಿಡಲ್ಲ ಅಂತನಾ? ಅಲ್ಲ, ಕರ್ಮ ಅಲ್ಲ, ಅವ್ರು ಮಾಡೋ ಡಿಸಿಷನ್ ನಮ್ಮ, ಅದು ಕರ್ಮ ಅಲ್ಲ. ಕರ್ಮ ಬರೋದು ಓನ್ಲಿ ದೇಹಕ್ಕೆ. ನಿಮ್ಮ ದೇಹಕ್ಕೆ ಮಾತ್ರ ಕರ್ಮ. ನಿಮ್ದು ಏನೇನೋ ಯಾವಾಗ ಲೈಫ್ ಅಲ್ಲಿ ಏನ್ ಮೇಜರ್ ಇವೆಂಟ್ಸ್ ಆಗ್ಬೇಕು ಅಂತಿದೆ, ಅದೆಲ್ಲ ಕರ್ಮದಿಂದ, ಪ್ರಾರಬ್ಧದಿಂದ ಆಗತ್ತೆ ಅದು. ಆದ್ರೆ ಡಿಸಿಷನ್ ಮಾಡೋದು, ಸತ್ಸಂಗಕ್ಕೆ ಹೋಗ್ತೀನಿ, ಅದು ನಿಮ್ಮ ಡಿಸಿಷನ್, ನೀವು ಮಾಡೋ ಡಿಸಿಷನ್ ಅದು. ದೇವ್ರು ಯಾವ್ದಕ್ಕೂ ಅಡ್ಡ ಬರಲ್ಲ, ಅವನಿನ್ನು ಅರೇಂಜ್ ಮಾಡ್ಕೊಟ್ಟು. ಡೆಸ್ಟಿನಿಗೂ ಯಾವ್ದು ಸಂಬಂಧ ಇಲ್ಲ ಅಂತೀರಾ? ಡೆಸ್ಟಿನಿ ಓನ್ಲಿ ಫಾರ್ ದ ಬಾಡಿ. ನೀವೇನ್ ಎಜುಕೇಶನ್ ಓದ್ತೀರಾ, ಎಷ್ಟು ವರ್ಷ ಬದುಕಿರ್ತೀರಾ, ಎಲ್ಲಿ ಇರ್ತೀರಾ, ಏನೇನ್ ಆಗತ್ತೆ, ನಿಮ್ಗೆ ಎಷ್ಟ್ ಜನ ಮಕ್ಕಳು, ಗಂಡ, ಸಂಸಾರ, ಅದಕ್ ಮಾತ್ರ ಅದು. ಸಾಧನೆಗೆ ಇದು ಯಾವ್ದು ಬರಲ್ಲ. ನೀವು ಕಾನ್ಶಿಯಸ್ ಎಫರ್ಟ್ ಹಾಕ್ಬೇಕು ಸಾಧನೆಗೆ. ಇದು ನಾನು ಅವಾಗಿನ ಹೇಳಕ್ ಟ್ರೈ ಮಾಡ್ತಾ ಇರೋದು. ಯಾವುದೇ ಮಗು, ಯಾವುದೇ ತಾಯಿ ಹೊಟ್ಟೆಲ್ ಹುಟ್ಟಿರ್ಲಿ, ಅದು ಹಿಂದಿನ ಸಂಸ್ಕಾರಗಳ ಸ್ವಭಾವದಿಂದ, ಕೃಷ್ಣ ಗೀತೆಯಲ್ಲಿ 17ನೇ ಅಧ್ಯಾಯದಲ್ಲಿ ಸಾರಿ ಹೇಳ್ತಾನೆ, ಅವರ ಸ್ವಭಾವದಂತೆ ಅವ್ರು ನಡ್ಕೋತಾರೆ ಅಂತ. ಎಲ್ಲರಿಗೂ ಒಂದೇ ಕ್ರಿಕೆಟ್ ಫೀಲ್ಡ್, ಒಬ್ಬ 100 ರನ್ ಹೊಡಿತಾನೆ, ಒಬ್ಬ 10 ರನ್ ಹೊಡಿತಾನೆ. ಯಾಕೆ ಅಂದ್ರೆ ಅವ್ರವ್ರ ಪ್ರಾಕ್ಟೀಸ್. ಭಗವಂತ ಎಲ್ಲರಿಗೂ ಒಂದೇ ಭೂಮಿ ಮಾಡಿರೋದು. ಆದರೆ ಅವರವರ ಸ್ವಭಾವಕ್ಕೆ ತಕ್ಕಂತೆ ಆ ಪರಿಸ್ಥಿತಿಗಳನ್ನ ನೋಡ್ತಾರೆ. ರಾವಣ ನೋಡೋದೊಂದ್ ರೀತಿ, ವಿಭೀಷಣ ನೋಡೋದೊಂದ್ ರೀತಿ. ಪರಿಸ್ಥಿತಿ ಒಂದೇ, ಅವರವರ ಸಂಸ್ಕಾರ ಅದು. ಆ ಪರಿಸ್ಥಿತಿಗಳ ಮೇಲೆ ಅವ್ರ ನಿರ್ಧಾರಗಳನ್ನ ಮಾಡ್ತಾರೆ ಲೈಫ್ದು. ನೀವು ಇಂಗ್ಲಿಷ್ ಕ್ಲಾಸ್ ಅಲ್ಲಿ ಮೊನ್ನೆ ಮಾಡಿದೀನಿ 17ನೇ ಅಧ್ಯಾಯ. ಅವ್ರಿಗೆ ಹೇಳ್ತೀನಿ ಬೇಕಾದ್ರೆ ಅದನ್ನ ಪಬ್ಲಿಕ್ ಮಾಡಿ ಅಂತ, ಕೇಳಿಸ್ಕೊಳ್ಳಿ. ಈಗ ನಿಮಗ್ 17ನೇ ಅಧ್ಯಾಯ ಬಂದಾಗ ಆ ವಿಷಯ ಡಿಸ್ಕಷನ್ ತಗೋತೀವಿ. ಸೊ ಈಗ ಪ್ರೇಮಾನ್ ಮುಂದೆ ಕ್ವಶನ್ಗೆ ಒಂದೇ ಆನ್ಸರು ಏನಂದ್ರೆ, ಪ್ರಾರಬ್ಧ ಕರ್ಮ ಅಪ್ಲೈ ಆಗೋದು ಬರೀ ದೇಹಕ್ಕೆ,
ಅವನಿಗೆ ಪ್ರಹ್ಲಾದಂಗ್ ಅಪ್ಲೈ ಆಗಿದ್ದು ಬರೀ ದೈತ್ಯ ಕುಲದಲ್ಲಿ ಹುಟ್ಟಬೇಕು ಅಂತ. ಆದ್ರೆ ಅವನ ಸಂಸ್ಕಾರ ಇತ್ತಲ್ಲ, ಅದು ಅವನನ್ನ ಮಹಾನ್ ಭಕ್ತನಾಗಿ, ಹೊರಗಿನ ಪರಿಸ್ಥಿತಿ ಎಷ್ಟೇ ವಿರುದ್ಧವಾಗಿದ್ದರೋ ಅವನು ಬೆಳೆಸಿಕೊಂಡಂತಹ ಭಕ್ತಿ ಶ್ರದ್ಧೆ ಅವನನ್ನ ಮಹಾ ಉತ್ತಮನಾದ ಭಾಗವತೋತ್ತಮನನ್ನಾಗಿ ಮಾಡ್ತು. ಅವನಿಗಾಗಿ ಭಗವಂತ ಅವತಾರ ತಾಳಿ ಬಂದ. ಸೊ ನಾವು ಅಷ್ಟೇ ನಮಗೆಲ್ಲ ಉತ್ತಮವಾದ ಜನ್ಮಗಳನ್ನ ಕೊಟ್ಟಿದ್ದಾನೆ. ಇನ್ನು ಉಳಿದ ಜನ್ಮವನ್ನ ಶ್ರೀರಾಮಚಂದ್ರನ ಅಥವಾ ಶ್ರೀಕೃಷ್ಣನ ಸೇವೆಗೆ ಮುಡಿಪಾಗಿಡೋದು ನಮ್ಮ ಚಾಯ್ಸ್. ಅವನು ನಮಗೆ ಇನ್ನು ಕೊಡಬೇಕಾದದ್ದು ಏನೂ ಇಲ್ಲ, ನಾವು ಮಾಡ್ಬೇಕಾಗಿರೋ ನಿರ್ಧಾರ. ಸೊ ಇಷ್ಟು ಹೇಳಿ, ಪ್ರೇಮ, ನಿಮ್ಗೆ ಏನಾದ್ರು ಇನ್ನೂ ಕ್ವಶನ್ ಇತ್ತು ಅಂದ್ರೆ ನಾನು ಆಮೇಲೆ ಪ್ರೈವೇಟ್ ಆಗಿ ಮೆಸೇಜ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್. ಸರ್ವಂ ಶ್ರೀ ಸೀತಾರಾಮಚಂದ್ರಾರ್ಪಣಮಸ್ತು.